ಈಗ ನೆಕ್ಸ್ಟ್ ಟಾಪಿಕ್ ಬಂದು ರಿಪೋರ್ಟೆಡ್ ಸ್ಪೀಚ್ ಅಂತ ಹೇಳ್ತೀವಿ. ಇದಕ್ಕೆ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್ ಅಂದರೆ ಅದನ್ನೇನು ಅಂತ ಹೇಳ್ತೀನಿ ನಾನು. ಈಗ ನಾನು ಹೇಳಿರೋ ವಿಷಯನ ನೀವು ಇನ್ನೊಬ್ಬರ ಹತ್ರ ಹೇಳಿದ್ರೆ, ಸರ್ ಹಿಂಗೆಲ್ಲ ಹೇಳ್ತಾ ಇದ್ರು, ಅಥವಾ ಸರ್ ಹಿಂಗೆ ಹೇಳ್ತಾರೆ, ಹಿಂಗೆಲ್ಲ ಹೇಳ್ತಾರೆ, ಅವ್ನು ಹಿಂಗೆ ಹೇಳ್ದ, ಇವಳಿಗೆ ಹೇಳಿದ್ಲು, ಅವ್ರು ಹಂಗೆ ಹೇಳಿದ್ರು, ನಾನು ಹಂಗೆ ಹೇಳಿದೆ, ಯಾರೋ ಹಿಂಗೆ ಹೇಳಿದ್ರು, ಅರುಣ್ ಹಂಗೆ ಹೇಳ್ದ, ಕಿರಣ್ ಹಿಂಗೆ ಹೇಳ್ದ, ಅರುಣ್ ಮತ್ತು ಕಿರಣ್ ಇಬ್ಬರು ಹಿಂಗೆ ಹೇಳಿದ್ರು, ಅಥವಾ ಹೇಳ್ತಾ ಇದ್ದರು, ಹೇಳಿದ್ರು, ಹೇಳಬೇಕು ಅಂತಿದ್ರು, ಹೇಳ್ತಾರೆ, ಅಲ್ಲ ಹಿಂಗೆ ಹೇಳ್ತಾರೇನೋ ನಾಳೆ, ಓಕೆ, ಅಥವಾ ಹೇಳಿರೋ ವಿಷಯನೇ. ಈ ಥರ ಒಂದು ವಿಷಯನ ಇನ್ನೊಬ್ಬರಿಗೆ ಹೇಳೋದು. ಸೊ ಅದು ಕನ್ನಡದಲ್ಲಿ ನೀವು ಕೇಳಿರ್ಬೋದು, ಯಾರು ಯಾರಿಗೆ ಹೇಳಿದರು. ಇದಕ್ಕೆ ಕನ್ನಡದಲ್ಲಿ ಏನಂತಾರೆ ಅಂತ ಗೊತ್ತಿಲ್ಲ. ಅದೇ ಯಾರು ಯಾರಿಗೆ ಹೇಳಿದರು, ಹೂ ಸೆಡ್ ಟು ಹೂಮ್, ಯಾರು ಯಾರಿಗೆ ಹೇಳಿದರು. ಈಗ ನಾನೊಂದು ವಿಷಯ ಹೇಳ್ತೀನಿ ಅಂತ ಇಟ್ಕೊಳ್ಳಿ, ಓಕೆ, ನಾನೊಂದು ವಿಷಯ ಹೇಳ್ತೀನಿ, ನಾಳೆ ಕ್ಲಾಸ್ ಇರಲ್ಲ. ನಾನು ಹೇಳ್ತೀನಿ ಈಗ ನೋಡಿ ನಾಳೆ ಕ್ಲಾಸ್ ಇರೋದಿಲ್ಲ, ನಾಳೆ ರಜಾ ಅಂತ ನಾನು ಹೇಳ್ತೀನಿ. ನೀವೇನು ಹೇಳ್ತೀರಾ, ಇದೇ ವಿಷಯನ ನೀವು ಬೇರೆಯವ್ರಿಗೆ ಹೇಳಬೇಕಾದ್ರೆ, ಅಥವಾ ನಿಮ್ಮ ಮನೇಲಿ ಹೇಳಬೇಕಾದ್ರೆ, ಅಥವಾ ನಿಮ್ಮ ಬೇರೆ ಯಾರಿಗಾದ್ರು ಹೇಳಬೇಕು, ಅವ್ರು ಹೇಳಿದ್ರು, ಸರ್ ಹೇಳಿದ್ರು ನಾಳೆ ಕ್ಲಾಸ್ ಇರಲ್ವಂತೆ. ಓಕೆ, ಸೊ ಈ ಥರದ್ದು ಇದನ್ನು ನಾವು ಕರೆಕ್ಟಾಗಿ, ಇದಕ್ಕೆ ನಿಮಗೆ ಟೆನ್ಸ್ ಕರೆಕ್ಟಾಗಿ ಗೊತ್ತಿರಬೇಕು. ನಾನು ಇಲ್ಲಿ ಟೆನ್ಸ್ ಹೇಳೋದಿಲ್ಲ, ಟೆನ್ಸಲ್ಲಿ ಏನೇನು ಚೇಂಜಸ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಓಕೆ, ಇಲ್ಲಿ ಮತ್ತೆ ನಾನು ಸಿಂಪಲ್ ಪ್ರೆಸೆಂಟ್ ಇದು ಪ್ರೆಸೆಂಟ್ ಕಂಟಿನ್ಯೂಸು ಇದೆಲ್ಲ ಹೇಳೋದಿಲ್ಲ, ಅದು ಯಾವ ಥರ ಚೇಂಜ್ ಆಗುತ್ತೆ ನಾವು ಹೇಳಬೇಕು. ಈಗ ನಾನು ಕನ್ನಡದಲ್ಲಿ ಹೇಳಬೇಕಾದ್ರೆ ಅವರು ಬರಲ್ವಂತೆ, ನಾವು ಒಂತೆ ಅಂತೆ ಯಾಕೆ ಹಾಕ್ತೀವಿ, ಅವ್ರು ಬರಲ್ವಂತೆ. ಈಗ ಅವ್ರು ನಿಮಗೆ ಫೋನ್ ಮಾಡಿ ಹೇಳಿರ್ತಾರೆ ಏನಂತ, ನಾವು ನಾಳೆ ಬರಲ್ಲ, ನಮಗೆ ಏನೋ ಸ್ವಲ್ಪ ಎಮರ್ಜೆನ್ಸಿ ಕೆಲಸ ಇದೆ ಅಂತ. ನಾವು ನಾಳೆ ಬರಲ್ಲ ಅಂತ ಅವರು ಡೈರೆಕ್ಟಾಗಿ ಹೇಳಿರೋದನ್ನು ನಾವು ಇನ್ನೊಬ್ಬರಿಗೆ ಅವರು ನಾಳೆ ಬರಲ್ವಂತೆ, ವಂತೆ ಅಂತೆ ಅಂತ ಸೇರಿಸ್ತೀವಿ ಕನ್ನಡದಲ್ಲಿ. ಓಕೆ, ಕಿರಣ್ ನಾಳೆ ಬರಲ್ವಂತೆ, ವಂತೆ. ಕಿರಣ್ ಫೋನ್ ಮಾಡಿ ಏನು ಹೇಳಿರ್ತಾನೆ, ನನಗೆ ಬರೋಕ್ಕಾಗಲ್ಲ, ನಾನು ನಾಳೆ ಬರಲ್ಲ ಅಂತ ಅವ್ನು ಹೇಳಿರ್ತಾನೆ. ನಾವು ಇದನ್ನು ಇನ್ನೊಬ್ರಿಗೆ ಹೇಳ್ಬೇಕೇನು ಏನು ಹೇಳ್ತೀವಿ, ಅವ್ನು ಬರಲ್ವಂತೆ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಇಂಗ್ಲಿಷ್ ಮಾತಾಡೋದನ್ನು ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಬರೀ ನಿಮಗೆ ಎಬಿಸಿ ಮಾತ್ರ ಗೊತ್ತು, ಅಥವಾ ಎಬಿಸಿ ಓದಿಲ್ಲ ಅಂತ ಇಟ್ಕೊಳ್ಳಿ. ಸೊ ಎಬಿಸಿ ಓದಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದಲೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಸ್ನೇಹಿತರೆ, ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನಿಮ್ಮ ಕೆಲವು ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ವಂತೆ ಇದನ್ನು ನಾವು ಇಂಗ್ಲೀಷಲ್ಲಿ ಆ ವಂತೆಗೋಸ್ಕರ ಸಪ್ರೇಟ್ ಆಗಿ ಏನೂ ಇರೋದಿಲ್ಲ. ಸೊ ಟೋಟಲ್ ಆಗಿ ಟೆನ್ಸು ಅಥವಾ ಟೋಟಲ್ ಆಗಿ ಅದರಲ್ಲಿ ಚೇಂಜಸ್ ಬರುತ್ತೆ. ಓಕೆ, ಅದು ಕರೆಕ್ಟಾಗಿ ಎಕ್ಸಾಕ್ಟಾಗಿ ಹೇಳಬೇಕು. ಸ್ವಲ್ಪ ಮಿಸ್ಟೇಕ್ ಆದರೂ ಪರವಾಗಿಲ್ಲ, ಅರ್ಥ ಆಗುತ್ತೆ ಜನರಿಗೆ, ಬಟ್ ಸರಿಯಾಗಿ ಹೇಳಿದ್ರೇ ಅದು ಮುಂದೆ ನಿಮ್ಮದು ಸ್ಪೋಕನ್ ಇಂಗ್ಲೀಷ್ ಇಂಪ್ರೂವ್ ಆಗೋದು. ಓಕೆ, ಸೊ ಸಿಂಪಲ್ ಆಗಿ ಒಂದು ಸೆಂಟೆನ್ಸ್ ತೊಗೊಳ್ಳೋಣ. ಸಿಂಪಲ್ ಪ್ರೆಸೆಂಟ್. ಈಗ ಸಿಂಪಲ್ ಪ್ರೆಸೆಂಟ್ ಏನು ಅನ್ನೋದು ನಾನು ಇಲ್ಲಿ ಹೇಳೋದಿಲ್ಲ, ಬಿಕಾಸ್ ಇಷ್ಟು ದಿನ ಅದ್ರ ಬಗ್ಗೆ ನಿಮಗೆ ಮಾಡಿದ್ದೀವಿ, ಎಕ್ಸಸೈಸ್ ಮಾಡಿದ್ದೀವಿ, ವರ್ಕ್ ಮಾಡಿದ್ದೀವಿ. ಈಗಲೂ ನಿಮಗೆ ಸಿಂಪಲ್ ಪ್ರೆಸೆಂಟ್ ಏನು ಅಂತ ಗೊತ್ತಿಲ್ಲ ಅಂತ ಹೇಳಿದ್ರೆ ಯು ಹ್ಯಾವ್ ಟು ಗೋ ಬ್ಯಾಕ್ ಟು ನೀವು ಫಸ್ಟ್ ಕ್ಲಾಸ್ ಯಾವಾಗ ಜಾಯ್ನ್ ಆಗಿದ್ರು ಆ ವೀಡಿಯೋಸನ್ನು ನೋಡ್ತಾ ಹೋಗಿ ಪ್ರಾಕ್ಟೀಸ್ ಮಾಡಿ. ಓಕೆ, ಸೊ ಈಗ ಒಂದಷ್ಟು ಸೆಂಟೆನ್ಸ್ ಎಷ್ಟಿದೆ, 10 ಸೆಂಟೆನ್ಸ್ ಇದೆ. ಈ ಚಿಕ್ಕದಿದೆಯಾ ವರ್ಡ್ಸು, ದೊಡ್ಡದು ಮಾಡಬೇಕಾ, ಇಲ್ಲ ಅಲ್ಲ, ಕಾಣಿಸ್ತಿದೆಯಲ್ಲ, ಚಿಕ್ಕದಾಯ್ತಾ? 1 ಮಿನಿಟ್, ನನಗೆ ಯಾಕೋ ಚಿಕ್ಕದು ಅಂತ ಅನಿಸ್ತಾ ಇದೆ, ಫಾಂಟ್ ಸೈಜ್ ಕಮ್ಮಿ ಆಯಿತು. ಬೇಡ, ಅದು ದೊಡ್ಡದು ಮಾಡಿದ್ರೆ ಇದನ್ನು ದೊಡ್ಡದು ಮಾಡಬೇಕಾ? ಹಾಂ, ಓಕೆ, ನೋ ಪ್ರಾಬ್ಲಮ್. ಆಲ್ರೈಟ್, ಇಲ್ಲಿ ನೋಡಿ, ಈಗ ಯಾರಿಗೆ ಹೇಳಿದ್ರು ಅದು ಆಮೇಲೆ ನೋಡೋಣ. ಫಸ್ಟ್ ನಾವು ಸುಮ್ಮನೆ ಒಂದಷ್ಟು ಸೆಂಟೆನ್ಸ್ ತೊಗೊಳ್ಳೋಣ. ಐ ಈಟ್ ಬ್ರೇಕ್ಫಾಸ್ಟ್ ಎವ್ರಿ ಮಾರ್ನಿಂಗ್. ನಾನೇ ಹೇಳ್ತಾ ಇರೋದು ಅಂತ ತಿಳ್ಕೊಳ್ಳಿ. ನಾನೇನು ಹೇಳ್ತೀನಿ, ಐ ಈಟ್ ಬ್ರೇಕ್ಫಾಸ್ಟ್ ಎವ್ರಿ ಮಾರ್ನಿಂಗ್. ಎಲ್ಲರೂ ತಿನ್ನೋದೆ, ಎಲ್ಲರೂ ತಿಂಡಿ ಬೆಳಗ್ಗೆ ತಿಂತಾರೆ, ಅದರಲ್ಲಿ ಏನಿದೆ, ಇಟ್ಸ್ ಜಸ್ಟ್ ಎ ಸೆಂಟೆನ್ಸ್. ನಾನು ಪ್ರತಿದಿನ ಬೆಳಗ್ಗೆ ತಿಂಡಿ ತಿಂತೀನಿ. ಐ ವಾಕ್ ಟು ವರ್ಕ್. ನಾನು ಕೆಲಸ ಮಾಡೋ ಜಾಗ ಹತ್ತಿರದಲ್ಲಿದೆ, ನಾನು ನಡ್ಕೊಂಡು ಹೋಗ್ತೀನಿ. ಐ ವಾಕ್ ಟು ವರ್ಕ್. ಐ ರೀಡ್ ಬುಕ್ಸ್ ಇನ್ ಮೈ ಫ್ರೀ ಟೈಮ್. ಓಕೆ, ನಾನು ಫ್ರೀ ಟೈಮಲ್ಲಿ ಪುಸ್ತಕ ಓದ್ತೀನಿ. ಐ ಲೈಕ್ ಟು ಪ್ಲೇ ಕ್ರಿಕೆಟ್. ನಾನು ಕ್ರಿಕೆಟ್ ಆಡೋಕ್ಕೆ ಇಷ್ಟಪಡ್ತೀನಿ. ಐ ಡ್ರಿಂಕ್ ಕಾಫಿ ಎವ್ರಿ ಡೇ. ನಾನು ಪ್ರತಿದಿನ ಕಾಫಿ ಕುಡಿತೀನಿ. ಐ ಗೋ ಟು ಮಾರ್ಕೆಟ್ ಎವ್ರಿ ಡೇ. ಮಾರ್ಕೆಟ್ಗೆ ಡೈಲಿ ಹೋಗ್ತೀನಿ. ಐ ವಾಚ್ ಮೂವೀಸ್ ಆನ್ ವೀಕೆಂಡ್ಸ್. ನಾನು ವೀಕೆಂಡಲ್ಲಿ ಮೂವಿ ನೋಡ್ತೀನಿ. ಐ ಕುಕ್ ಡಿನ್ನರ್ ಎವ್ರಿ ನೈಟ್. ಐ ಡೋಂಟ್ ಕುಕ್ ವಿನರ್. ಓಕೆ, ನಾನು ಪರ್ಸ್ನಲ್ ಆಗಿ ಅದು ಹೆಂಗೆ ಬಂತು ಗೊತ್ತಿಲ್ಲ ಸೆಂಟೆನ್ಸು. ಐ ಕುಕ್ ಡಿನ್ನರ್ ಎವ್ರಿ ನೈಟ್ ಅಂದರೆ ನಾನು ರಾತ್ರಿ ಅಡುಗೆ ನಾನೇ ಮಾಡ್ತೀನಿ ಅಂತ ಆಗುತ್ತೆ. ಬಟ್ ಲೇಡೀಸ್ ನಿಮಗದು ಇದಾಗುತ್ತೆ. ಐ ಲಿಸನ್ ಟು ಮ್ಯೂಸಿಕ್ ವೈಲ್ ವರ್ಕಿಂಗ್. ನಾನು ಕೆಲಸ ಮಾಡಬೇಕಾದ್ರೆ ಲಿಸನ್ ಟು ಮ್ಯೂಸಿಕ್, ಹಾಡು ಕೇಳ್ತೀನಿ. ಕೆಲಸ ಮಾಡ್ಬೇಕಾದ್ರೆ ನಾನು ಹಾಡು ಕೇಳ್ತಾ ಕೆಲಸ ಮಾಡ್ತೀನಿ. ಈ ವೈಲು ಟು ಇದೆಲ್ಲ ನಿಮಗೆ ಆಮೇಲೆ. ಐ ಸ್ಟಡಿ ಇಂಗ್ಲೀಷ್ ಎವ್ರಿ ಈವ್ನಿಂಗ್. ನಾನು ಇಂಗ್ಲೀಷನ್ನು ಕಲಿತೀನಿ ಅಥವಾ ಇಂಗ್ಲೀಷನ್ನು ಅಧ್ಯಯನ ಮಾಡ್ತೀನಿ ಪ್ರತಿದಿನ, ಪ್ರತಿ ಸಂಜೆ. ಓಕೆ, ಸೊ ಇವೆಲ್ಲ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಹೌದೋ ಅಲ್ವೋ? ಹೇಗೆ ಹೇಳ್ತೀರಾ? ಇಲ್ಲಿ ದಿನಾಲು ಅಂತ ಇಲ್ವಲ್ಲ. ಐ ವಾಚ್ ಮೂವೀಸ್ ಆನ್ ವೀಕೆಂಡ್ಸ್. ವೀಕೆಂಡ್ಸಲ್ಲಿ ಅಂತಿದೆಯಲ್ವಾ? ಹಾಂ,
ಓಕೆ V1 ಅಲ್ಲಿದೆ ಒಂದು. ಹಾಂ, ದಟ್ ಇಸ್ ಮೈನ್ ರೀಸನ್, ಅದೇ ಒಂದು. ಮತ್ತು ಇದು ಆಗಾಗ ಮಾಡುವಂಥದ್ದು. ಓಕೆ, ನಾನು ವೀಕೆಂಡಲ್ಲಿ ಪ್ರತಿ ವೀಕೆಂಡಲ್ಲಿ ಒಂದು ವೀಕೆಂಡ್ ಮೂವಿ ನೋಡದೇ ಇರ್ಬೋದು, ಅಥವಾ ಒಂದಿನ ಮಾರ್ಕೆಟಿಗೆ ಹೋಗದೇ ಇರ್ಬೋದು, ಅಥವಾ ಒಂದಿನ ತಿಂಡಿ ಮಾಡದೇ ಇರ್ಬೋದು. ಹಾಗಂತ ಅದು ರೆಗ್ಯುಲರ್ ಇಂಟರ್ವಲ್ಸಲ್ಲಿ. ಓಕೆ, ಸೊ ಮತ್ತೆ ನಾನು ಅದನ್ನು ಇದನ್ನೇ ಹೇಳ್ತಾ ಇಲ್ಲ, ಟೆನ್ಸಲ್ಲಿ ಟೀಚ್ ಮಾಡಲ್ಲ. ಓಕೆ, ಸೊ ಇದ್ರ ಮೀನಿಂಗು ಆಲ್ರೆಡಿ ಇಲ್ಲ ಇದೆ. ಓಕೆ, ಸೊ ಇದು ನೋಡಿ ಹೇಳಿದ್ದೀನಲ್ವಾ. ಓಕೆ, ವಿಲ್ ಕಂಟಿನ್ಯೂ. ಈಗ ನೋಡಿ, ಇದನ್ನು ನಾನು ಹೇಳಿರೋದನ್ನು ಅವ್ರು ಬೆಳಗ್ಗೆ ತಿಂಡಿ ಮಾಡ್ತಾರೆ, ಬೆಳಗ್ಗೆ 9 ಗಂಟೆಗೆ ತಿಂಡಿ ಮಾಡ್ತಾರಂತೆ, ಅವರು ಕೆಲಸಕ್ಕೆ ನಡ್ಕೊಂಡು ಹೋಗ್ತಾರಂತೆ, ಅವರು ಐ ರೀಡ್ ಬುಕ್ಸ್ ಇನ್ ಮೈ ಫ್ರೀ ಟೈಮ್, ಅವರು ಫ್ರೀ ಟೈಮಲ್ಲಿ ಪುಸ್ತಕ ಓದ್ತಾರಂತೆ. ಈ ರಂತೆ ಮತ್ತು ಅವರು, ಇಲ್ಲಿ ನಾನು ಐ ಅಂತಿರೋದು, ನೀವು ಇನ್ನೊಬ್ರಿಗೆ ಹೇಳಬೇಕಾದ್ರೆ ಅವರು, ಯಾಕೆಂದರೆ ನನ್ನ ಬಗ್ಗೆ ನೀವು ಬೇರೆಯವ್ರಿಗೆ ಹೇಳ್ತಾ ಇರ್ತೀರ. ಓಕೆ, ಐ ಲೈಕ್ ಟು ಪ್ಲೇ ಕ್ರಿಕೆಟ್, ಅವ್ರು ಹೇಳಿದ್ರು ಅವರಿಗೆ ಕ್ರಿಕೆಟ್ ಆಡೋಕ್ಕೆ ಇಷ್ಟವಂತೆ. ಐ ಡ್ರಿಂಕ್ ಕಾಫಿ ಎವ್ರಿ ಡೇ, ಅವ್ರು ಹೇಳಿದ್ರು ಅವರು ಡೈಲಿ ಕಾಫಿ ಕುಡಿತಾರಂತೆ. ಓಕೆ, ಸೊ ಇದನ್ನು ಇನ್ನು ಬೇರೆ ರೀತಿ ನಾವು ನೋಡೋಣ. ಈಗ ನಾನು ಶೀಲಾ ಅಂತ ಹೆಸರು ತೊಗೊಂಡಿದ್ದೀನಿ. ಶೀಲಾ ಅಂತ ಯಾರಾದರೂ ಇದ್ದೀರಾ? ನಾನು ಸುಮ್ಮನೆ ಒಂದು ಹೆಸರು ತೊಗೊಂಡೆ, ಶೀಲಾ. ನಮ್ಮ ಬ್ಯಾಚಲ್ಲಿ, ಈ ಬ್ಯಾಚಲ್ಲಿ ಇಲ್ಲ, ಬೇರೆ ಬ್ಯಾಚಲ್ಲಿ ಇದೆ. ಓಕೆ, ಸೊ ಶೀಲಾ, ಈಗ ಇದನ್ನು ಹೇಳಿರೋದು ನಾನು ಅಂತ ಅನ್ಕೊಬೇಡಿ, ಶೀಲಾ ಅಂತಲೇ ಅನ್ಕೊಳ್ಳಿ. ಶೀಲಾ ನಮ್ಮ ಸ್ಟೂಡೆಂಟು. ಶೀಲಾಗೆ ನಾನು ಕೇಳಿದಾಗ, ಶೀಲಾ ದಿನಚರಿ ಅಥವಾ ಶೀಲಾ ಅವರಿಗೆ ಇಷ್ಟವಾಗಿ ಇದನ್ನು ನಾನು ಕೇಳಿದಾಗ ಶೀಲಾ ಏನು ಹೇಳ್ತಾಳೆ? ಶೀಲಾ ಹೇಳ್ತಾಳೆ ನೋಡಿ, ಶೀಲಾ ಹೇಳ್ತಾಳೆ, ನಾನು ಪ್ರತಿದಿನ ಬೆಳಿಗ್ಗೆ ತಿಂಡಿ ತಿಂತೀನಿ. ಶೀಲಾ ಹೇಳೋದನ್ನು ನಾನು ಹೇಳ್ತಾ ಇದ್ದೀನಿ ನಿಮಗೆ, ನನ್ನ ಸ್ಟೂಡೆಂಟ್ ಒಬ್ಳು ಶೀಲಾ. ಓಕೆ, ಸೊ ಈಗ ನೀವೇ ಬೇಕಾದರೆ ಈ ಸೆಂಟೆನ್ಸನ್ನು ಹೇಳಿ, ಶೀಲಾ ಬದಲು ಬೇರೆ ಯಾರನ್ನಾದ್ರೂ ತೊಗೊಳ್ಳೋಣ. ಈಗ ಯಾರಾದರೂ ಒಬ್ಬರು ಲೇಡೀಸ್, ಯಾರಾದರೂ ಒಬ್ಬರು ಈ ಸೆಂಟೆನ್ಸನ್ನು ಹೇಳಿ ಸುಮ್ಮನೆ. ವಾಟ್ಸ್ ಯುವರ್ ನೇಮ್? ಹೇಮಲತಾ. ಓಕೆ, ಹೇಮಲತಾ, ನಾವು ಯು ಆರ್ ಶೀಲಾ. ಓಕೆ, ಸೊ ನಾನು ಹೇಮಲತಾ ಅಂತಲೇ ಬರೀಬೇಕಿತ್ತೇನೋ ಇಲ್ಲಿ. ಓಕೆ, ಈಗ ಅವ್ರ ಹೆಸರು ಹೇಮಲತಾ ಅಂತ, ಬಟ್ ಲೆಟ್ಸ್ ಅಸ್ಯೂಮ್ ದಟ್ ಹರ್ ನೇಮ್ ಈಸ್ ಶೀಲಾ. ಓಕೆ, ಶೀಲಾ ಅವರು ಹೇಳ್ತಾ ಇರೋದು ಏನಂತ ಹೇಳ್ತಿದ್ದಾರೆ ಅವರು? ಹೇಳಿ ಶೀಲಾ. I eat breakfast every morning. She is saying this, sir. I eat breakfast every morning. I walk to work. I read books in my free time. I like to play cricket. I drink coffee every day. I go to market every day. Okay, stop. Fine. ಈಗ ಇದೆಲ್ಲ ಹೇಳಿರೋದು, ಇದ್ರದ್ದು ಮೀನಿಂಗ್ ಏನು? ಅವರು ಶೀಲಾ ಹೇಳಿದ್ದೇನು? ನಾನು ಪ್ರತಿದಿನ ಬೆಳಿಗ್ಗೆ ತಿಂಡಿ ತಿಂತೀನಿ. ಶೀಲಾ ಅವರು ಹೇಳಿದ್ದು, ನಾನು ಕೆಲಸಕ್ಕೆ ನೋಡ್ಕೊಂಡು ಹೋಗ್ತೀನಿ, ನಾನು ಫ್ರೀ ಟೈಮಲ್ಲಿ ಕೆಲಸ. ಇದನ್ನೆಲ್ಲ ಶೀಲಾ ಅಲಿಯಾಸ್ ಹೇಮಲತಾ ಅವ್ರು ಹೇಳಿದ್ರು. ಶೀಲಾ ಅಂತಲೇ ತಗೊಳ್ಳೋಣ, ಇಲ್ಲಾಂದ್ರೆ ನಾನು ಹೆಸರೆಲ್ಲ ಚೇಂಜ್ ಮಾಡಬೇಕಾಗುತ್ತೆ, ಕನ್ಫ್ಯೂಸ್ ಆಗುತ್ತೆ ನಿಮಗೆ. ಓಕೆ, ನಾವು ಈಗ ಇದನ್ನು ಶೀಲಾ ಹೇಳಿರೋದನ್ನು ಶೀಲಾಗ ನನ್ನ ಹತ್ರ ಹೇಳಿದ್ರು ನಾನು ಇದನ್ನೆಲ್ಲ ಮಾಡ್ತೀನಿ ಅಂತ. ಇದೇ ವಿಷಯನ ನಾನು ಇನ್ನೊಬ್ರಿಗೆ ಹೇಳೋದು, ನಾನು ಇನ್ನೊಬ್ಬರಿಗೆ ಗೀತಾ ಅಥವಾ ದಿವ್ಯಾ, ನಾನು ದಿವ್ಯಾ ಗೀತಾ ಅಥವಾ ಬೇಡ, ನಮ್ಮ ಮನೇಲಿ ನಮ್ಮ ವೈಫಿಗೆ ಹೇಳ್ತೀನಿ, ನನ್ನ ಮಗನಿಗೆ ಹೇಳ್ತೀನಿ ತಿಳ್ಕೊಳ್ಳಿ. ಈ ವಿಷಯನ ಯಾರು? ನನ್ನ ಸ್ಟೂಡೆಂಟು ಈ ಥರ ಹೇಳಿದ್ರು ಅಂತ ಹೇಗೆ ಹೇಳ್ತೀನಿ ನಾನು? ಶೀಲಾ ಹೇಳ್ತಾಳೆ, ಸೊ ಫಸ್ಟ್ ಹೇಳ್ತಾಳೆ ಅಂತ ತಗೊಳ್ಳೋಣ. ಯಾಕೆ ಹೇಳ್ತಾಳೆ, ಯಾಕೆ ಹೇಳಿದಳು ಇಲ್ಲ ಅನ್ನೋದನ್ನು ಆಮೇಲೆ ಹೇಳ್ತೀನಿ. ಶೀಲಾ ಹೇಳ್ತಾಳೆ, ನಾನು ಪ್ರತಿದಿನ ತಿಂಡಿ ತಿಂತೀನಿ. ಸೊ ಈಗ ಅದನ್ನು ಇನ್ವರ್ಟೆಡ್ ಕೋಮಾದಲ್ಲಿ ಹಾಕಿದ್ದೀವಿ ನಾವು. ಸೊ ನಿಮಗೆಲ್ಲರಿಗೂ ಗೊತ್ತು ಇನ್ವರ್ಟೆಡ್ ಕೋಮಾ ಏನು ಅಂತ. ಅಂತೆ ಅಂತ ಆಮೇಲೆ ಸೇರಿಸೋದು. ಶೀಲಾ ಹೇಳುತ್ತಾಳೆ, ಸೊ ಒಂಥರ ಡೈಲಾಗ್, ಇದು ಡೈರೆಕ್ಟ್ ಡೈಲಾಗ್. ಶೀಲಾ ಹೇಳಿರೋ ಡೈಲಾಗನ್ನು ನಾವು ಇನ್ವರ್ಟೆಡ್ ಕೋಮಾದಲ್ಲಿ ಹಾಕಿಬಿಟ್ಟು ಹೇಳೋದು. ಶೀಲಾ ಹೇಳ್ತಾಳೆ, ಇನ್ವರ್ಟೆಡ್ ಕೋಮಾ ಏನಂತ? ನಾನು ಪ್ರತಿದಿನ ಬೆಳಗ್ಗೆ ತಿಂಡಿ ತಿಂತೀನಿ. ಅದನ್ನು ಇಂಗ್ಲೀಷಲ್ಲಿ ನಾವು ಹಿಂಗೆ ಹೇಳ್ತೀವಿ, ಶೀಲಾ ಸೆಸ್. ಸೇಸ್ ಅಲ್ಲ, ಸೆಸ್, SAYS. ಶೀಲಾ ಸೆಸ್ ಐ ಈಟ್ ಬ್ರೇಕ್ಫಾಸ್ಟ್ ಎವ್ರಿ ಮಾರ್ನಿಂಗ್. ಸೊ ಇದರಲ್ಲೂ ಇನ್ವರ್ಟೆಡ್ ಕೋಮಾ ಇದೆ, ರೈಟ್? ಶೀಲಾ ಹೇಳುತ್ತಾಳೆ, ಹೇಳುತ್ತಾಳೆನೇ ಯಾಕಿದೆ ಅದನ್ನು ಆಮೇಲೆ ಹೇಳ್ತೀನಿ. ಹೇಳುತ್ತಾಳೆ ಅನ್ನೋದಕ್ಕೆ ಸೆಸ್ ಹೌದೋ ಅಲ್ವೋ ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳಿ ಫಸ್ಟು, ಅಲ್ಲಿ ಕನ್ಫ್ಯೂಷನ್ ಇರಬಾರ್ದು, ರೈಟ್? ಶೀಲಾ ಸೆಸ್, ವೈ? ಬಿಕಾಸ್ ಇಟ್ ಈಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಶೀಲಾ ಸೆಸ್, ಶೀಲಾ ಗೋಸ್, ಶೀಲಾ ಪ್ಲೇಸ್, ಶೀಲಾ ಕ್ರೈಸ್. ಈಗ ಅದನ್ನು ನಾನು ಹೇಳಬಾರ್ದು, ಸುಮ್ಮನೆ ಟೈಮ್ ವೇಸ್ಟ್ ಅದು ಹೇಳೋದು, ಆಲ್ರೆಡಿ ಗೊತ್ತಿರಬೇಕು ನಿಮಗೆ. ಶೀಲಾ ಸೆಸ್ ಐ ಈಟ್ ಬ್ರೇಕ್ಫಾಸ್ಟ್ ಎವ್ರಿ ಮಾರ್ನಿಂಗ್. ಈಗ ಶೀಲಾ ಹೇಳಿದ್ದೇನು? ಅವರು ಪ್ರತಿದಿನ ಬೆಳಗ್ಗೆ ತಿಂಡಿ ತಿಂತೀನಿ ಅಂತ ಹೇಳಿದ್ರು ಅಂತ ನಾನು ಹೇಳ್ತಾ ಇಲ್ಲ, ಅದು ಇನ್ವರ್ಟೆಡ್ ಕೋಮಾದಲ್ಲಿ ಇರ್ತೀವಿ. ಶೀಲಾ ಹೇಳುತ್ತಾಳೆ ಏನಂತ? ಐ ಈಟ್ ಬ್ರೇಕ್ಫಾಸ್ಟ್ ಎವ್ರಿ ಮಾರ್ನಿಂಗ್. ನಾನು ಪ್ರತಿದಿನ ಬೆಳಗ್ಗೆ ತಿಂಡಿ ತಿಂತೀನಿ. ಅಗೇನ್ ಶೀಲಾ ಹೇಳ್ತಾಳೆ, ನಾನು ಕೆಲಸಕ್ಕೆ ನಡ್ಕೊಂಡು ಹೋಗ್ತೀನಿ. ಶೀಲಾ ಸೆಸ್ ಏನಂತ ಹೇಳ್ತಾಳೆ? ಅದು ಇನ್ವರ್ಟೆಡ್ ಕೋಮಾದಲ್ಲಿ. ಆ ಡೈಲಾಗ್ ಹಾಗೇ ಹೇಳೋದು ನಾವು. ಐ ವಾಕ್ ಟು ವರ್ಕ್. ಪ್ರತಿದಿನ ಅಂತಿದೆಯಾ? ಇಲ್ಲ, ನಾನು ಕೆಲಸಕ್ಕೆ ನಡ್ಕೊಂಡು ಹೋಗ್ತೀನಿ. ಓಕೆ, ಹಾಗೆ ಶೀಲಾ ಹೇಳ್ತಾಳೆ, ನಾನು ಫ್ರೀ ಟೈಮಲ್ಲಿ ಪುಸ್ತಕ ಓದ್ತೀನಿ. ಶೀಲಾ ಹೇಳ್ತಾಳೆ, ನಾನು ಕ್ರಿಕೆಟ್ ಆಡಲು ಇಷ್ಟಪಡ್ತೀನಿ. ಶೀಲಾ ಹೇಳ್ತಾಳೆ, ನಾನು ಪ್ರತಿದಿನ. ಎಲ್ಲದಕ್ಕೂ ನಾವು ಶೀಲಾ ಹೇಳ್ತಾಳೆ ಯೂಸ್ ಮಾಡಬೇಕು. ಹೇಳ್ತಾಳೆ, ಆಮೇಲೆ ಇನ್ವರ್ಟೆಡ್ ಕೋಮಾ ಇರಬೇಕು. ಅದು ಅಂದರೆ ಅವ್ರು ಹೇಳಿರೋದನ್ನು ಡೈರೆಕ್ಟು ಹಾಗೇ ಹೇಳೋದು. ಬಟ್ ಹಾಗೆ ನಾವು ಹೇಳಲ್ಲ, ಬಟ್ ಬರವಣಿಗೆಯಲ್ಲಿ ಆ ಥರ ಇರುತ್ತೆ. ಯಾರಿಗೆ ಹೇಳಿದ್ರು, ಏನನ್ನು ಹೇಳಿದ್ರು, ಇದನ್ನು ಹೇಳಿದ್ರು, ಯಾರಿಗೆ ಹೇಳಿದ್ರು, ಅದು ಈಗ ಬೇಡ, ಆಮೇಲೆ ನೋಡೋಣ. ಓಕೆ, ಇಲ್ಲಿ ಏನಿದೆ ಇದೆಲ್ಲ ಸಿಂಪಲ್ ಪ್ರೆಸೆಂಟ್ ಟೆನ್ಸು. ಈಟ್ ಇದೆ, ವಾಕ್ ಇದೆ, ದಟ್ ಇಸ್ ವೈ ಇಟ್ ಈಸ್ ಸಿಂಪಲ್ ಪ್ರೆಸೆಂಟ್. ಓಕೆ, ಈಗ ನೋಡಿ ನೆಕ್ಸ್ಟ್ ಇದನ್ನು ನಾವು
ಎಲ್ಲದು ಹೇಳ. ಶೀಲಾ ಸೇಸ್ ಏನು, ಐ ಈಟ್ ಬ್ರೇಕ್ಫಾಸ್ಟ್. ಈಗ ಅವ್ರು ಏನು ಹೇಳಿದ್ರು ಅದೆಲ್ಲ ಇಲ್ಲೇ ಸೆಂಟೆನ್ಸ್ ಇದೆ. ಓಕೆ, ಎಲ್ಲಾದ್ರೂ ನೋಡಿ ಸೆಸ್ 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 ಅಂತಿದೆ. ಹೇಳ್ತಾಳೆ, ಶೀಲಾ ಹೇಳ್ತಾಳೆ, ರೈಟ್. ಶೀಲಾ ಸೆಸ್, ಇದೆಲ್ಲ ಸೆಂಟೆನ್ಸು ಅವ್ರು ಹೇಳಿರೋದು. ಓಕೆ, ಸೊ ಈಗ ಇನ್ನೊಬ್ರು ಯಾರಾದರೂ ಮೈಕ್ ಆನ್ ಮಾಡ್ಕೊಂಡು ಹೇಳಿ, ಶೀಲಾ ಹೇಮಲತಾ ಹೇಳಿದ್ರು ಹೀಗೆ ಅಂತ. ಯಾ, ಸಮ್ವನ್ ಎಲ್ಸ್, ಬೇರೆ ಯಾರಾದರೂ ಹೇಳಿ. ಈಗ ನಾನು ಕೇಳ್ತೀನಿ, ಶೀಲಾ ಅವರು ಏನು ಹೇಳಿದ್ರು, ಅಲಿಯಾಸ್ ಶೀಲಾ ಅಲಿಯಾಸ್ ಹೇಮಲತಾ ಏನು ಹೇಳಿದ್ರು, ಇದೆಲ್ಲ ಹೇಳಿ. Sheila says, I eat breakfast every morning. ಓಕೆ, ನೆಕ್ಸ್ಟ್ ಹೇಳಿ. Sheila says, I read book in my free time. ಓಕೆ, ನೆಕ್ಸ್ಟ್ ಏನು ಹೇಳ್ತಾಳೆ ಶೀಲಾ? Sheila says, I like to play software. ಹೇಳಿ. Sheila says, I drink coffee every day. Sheila says, I watch ಹಾಂ, Sheila says, I watch movies on weekends. ಯಾ, Sheila says, I cook dinner every night. Sheila says, I listen to music while working. ಯಾ, Sheila says, I study English every evening. ಹಾಂ. ಓಕೆ, ಸೊ ಗೊತ್ತಾಯಿಲ್ಲ. ಇದು ಶೀಲಾ ಹೇಳ್ತಿದ್ದಾಳೆ, ಅಲ್ಲ ಸಾರಿ, ಶೀಲಾ ಹೇಳ್ತಾಳೆ, ತಿದ್ದಾಳೆ ಅಲ್ಲ ನೋಡಿ, ಎಲ್ಲೂ ಚೇಂಜ್ ಆಗುತ್ತೆ. ಶೀಲಾ ಹೇಳ್ತಾಳೆ, ಶೀಲಾ ಇದನ್ನೆಲ್ಲ ಮಾಡ್ತಾಳೆ ಅಂತ. ಓಕೆ, ಯಾ. ಸೊ ಈಗ ಇದನ್ನೇ ಶೀಲಾ ಅನ್ನೋದನ್ನು ನಾವು ಹೆಸರು ಚೇಂಜ್ ಮಾಡ್ಕೋಬೋದು. ಓಕೆ, ಶೀಲಾ, 1 ಮಿನಿಟ್ ಚೇಂಜ್ ಮಾಡ್ಕೊಳ್ಳೋಣ. ಸೊ ಶೀಲಾ ಆಗ್ಬೋದು, ವ್ಯಕ್ತಿ ಯಾರು ಬೇಕಾದ್ರೆ ಆಗ್ಬೋದು, ಜಾನ್, ಕಿರಣ್, ಅರುಣ್, ಮೈ ಬ್ರದರ್. ನಾನು ಹೇಳಿದ್ದೀನಿ, ನಾವು ಸಬ್ಜೆಕ್ಟ್ ಅಂತ ತೊಗೊಂಡಾಗ ನಾವು ಸಬ್ಜೆಕ್ಟಲ್ಲಿ ಯಾರು ಬೇಕಾದ್ರೆ ತೊಗೋಬೋದು. ಮೈ ಮದರ್, ಮೈ ಬ್ರದರ್, ಮೈ ಫ್ರೆಂಡ್, ಮೈ ಫ್ರೆಂಡ್ಸ್ ಬ್ರದರ್, ಮೈ ಫ್ರೆಂಡ್ ಸಿಸ್ಟರ್, ಅಥವಾ ಮೈ ಫ್ರೆಂಡ್ಸ್ ಫ್ರೆಂಡ್, ಮೈ ಫಾದರ್, ಮೈ ಫಾದರ್ಸ್ ಫ್ರೆಂಡ್, ಮೈ ಫಾದರ್ಸ್ ಫ್ರೆಂಡ್ಸ್ ಫ್ರೆಂಡ್, ಏನು ಬೇಕಾದ್ರೆ ನೀವು ಅದರಲ್ಲಿ ಆ್ಯಡ್ ಮಾಡ್ಬೋದು. ರೋಹನ್ ಸೇಸ್, ಇವೆಲ್ಲದಕ್ಕೂ ಸೇಸ್ 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 ಎಲ್ಲ. ಶೀಲಾ ಸೇಸ್, ಜಾನ್ ಸೇಸ್, ಕಿರಣ್ ಸೇಸ್, ಅರುಣ್ ಸೇಸ್, ಮೈ ಬ್ರದರ್ ಸೇಸ್, ರೋಹನ್ ಸೇಸ್. ಆಮೇಲೆ ಇಲ್ಲಿ ಹಿ ಸೇಸ್, ಅವನು ಅಥವಾ ಶಿ, ಅವಳು. ಓಕೆ, ಹಿ ಸೇಸ್, ಶಿ ಸೇಸ್, ಅಥವಾ ದೇ ಅಂತ ಯೂಸ್ ಮಾಡ್ತೀವಿ ನಾವು. ಅವರು ಹೇಳಿದರು. ಓಕೆ, ಶೀಲಾದ್ ಬಿಟ್ಬಿಡೋಣ ಈಗ. ಶೀಲಾ ಫಸ್ಟ್ ಲೈನ್ ಆಯಿತು, ಆಮೇಲೆ ಎಲ್ಲ ಸಬ್ಜೆಕ್ಟ್ ಚೇಂಜ್ ಮಾಡಿದ್ದೀವಿ. ಓಕೆ, ಸೊ ಇಲ್ಲಿ ಹಿ ಅಂದರೆ ಪ್ರೊನೌನ್, ಅವನು. ದೇ ಹಾಕೊಂಡಿದ್ದೀವಿ, ಅವರು. ಓಕೆ, ಅವರು ಅಂತ ಹಾಕಿದ್ದೀವಿ. ಅವರು ಅಂತ ಹಾಕಿದಾಗ ಇಲ್ಲಿ ಸೇ ಇದೆ, ಎಸ್ ಇಲ್ಲ. ಹೌದಾ? ಅವರು ಅಂತ ಹಾಕಿದಾಗ ಎಸ್ ಇಲ್ಲ, ಯಾಕೆ? ಪ್ಲೂರಲ್. ದೇ ಅನ್ನೋದು ಪ್ಲೂರಲ್. ನಾವು ಸಿಂಪಲ್ ಪ್ರೆಸೆಂಟಲ್ಲಿ ದೇ ಅನ್ನೋದಕ್ಕೆ ನಾವು ಎಸ್ ಬಳಸೋದಿಲ್ಲ. ದೇ ಪ್ಲೇ ಕ್ರಿಕೆಟ್, ದೇ ಕಾಲರ್ಸ್, ದೇ ಈಟ್ ಫುಡ್, ದೇ ಸ್ಲೀಪ್ ವೆಲ್, ದೇ ಪ್ಲೇ ವೆಲ್. ಎಸ್ ಹಾಕೋದಿಲ್ಲ. ಹಿ ಶೀಟಿಗೆ ಮಾತ್ರ ನಾವು ಎಸ್ ಹಾಕ್ತೀವಿ. ಸೊ ಹಿ ಇದೆಲ್ಲದಕ್ಕೂ ಎಸ್ ಇದೆ ನೋಡಿ. ಸೆಸ್ 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 ಸೆಸ್. ಇಲ್ಲಿ ದೇ ಸೇ ಅವ್ರು ಏನು ಹೇಳ್ತಾರೆ, ಅವ್ರು ಏನೋ ಹೇಳಿರ್ತಾರೆ, ನಾವು ನಾಳೆ ಬರ್ತೀವಿ. ಏನು ಹೇಳ್ತಾರೆ ಅವರು? ಅವ್ರು ಹೇಳ್ತಾರೆ, ವಿ ಲಿಸನ್ ಟು ಮ್ಯೂಸಿಕ್ ವೈಲ್ ವರ್ಕಿಂಗ್. ನಾವಿಬ್ಬರು ಇದ್ದೀವಿ ಅಂತ ಇಟ್ಕೊಳ್ಳಿ. ನಾವಿಬ್ಬರು ಹೇಳ್ತೀವಿ, ನಾವು ಕೆಲಸ ಮಾಡ್ಬೇಕಾದ್ರೆ ಮ್ಯೂಸಿಕ್ ಹೇಳ್ತೀವಿ ಅಂತ. ನೀವು ಈ ವಿಷಯನ ಇನ್ನೊಬ್ರಿಗೆ ಹೇಳ್ಬೇಕಾರೆ, ಅವ್ರು ಏನು ಹೇಳಿದ್ರು ಗೊತ್ತಾ, ಅವರು ಕೆಲಸ ಮಾಡ್ಬೇಕಾದ್ರೆ ಹಾಡು ಕೇಳ್ತಾರಂತೆ. ಅದನ್ನು ನೀವು ಹೇಳ್ಬೇಕಾರೆ ದೇ ಸೇ, ಅವ್ರು ಹೇಳ್ತಾರೆ ಏನಂತ, ಅವರು ಕೆಲಸ ಮಾಡ್ಬೇಕಾದ್ರೆ ಹಾಡು ಕೇಳ್ತಾರೆ. ಸೊ ಇಲ್ಲಿ ಚೇಂಜಸ್ ಏನಾಗುತ್ತೆ ಅಂತ ಹೇಳ್ತೀನಿ ನಾನು. ಫಸ್ಟ್ ದೇ ಇರೋದು ವಿ ಆಗುತ್ತೆ. ಓಕೆ, ಸೊ ದೇ ಸೇ ವಿ ಸ್ಟಡಿ ಇಂಗ್ಲೀಷ್ ಎವ್ರಿ ಈವ್ನಿಂಗ್. ಅರ್ಥದಲ್ಲ? ಇಲ್ಲಿ ಸಬ್ಜೆಕ್ಟ್ ಏನು ಬೇಕಾದ್ರೂ ಚೇಂಜ್ ಮಾಡ್ಬೋದು. ಅದಕ್ಕೆ ತಕ್ಕಂತೆ ನಾವು ಇಲ್ಲಿ ಚೇಂಜ್ ಮಾಡಬೇಕಷ್ಟೇ. ಇಲ್ಲಿ ಹಿಸ್, ಹರ್, ಮೈ, ಇಲ್ಲಿ ಕಿರಣ್ ಸೇಸ್ ಅಂತ ಹೇಳಿ. ಓಕೆ, ಆಮೇಲೆ ಇದೆಲ್ಲ ಡೈರೆಕ್ಟಾಗಿ ಸೆಂಟೆನ್ಸು. ಅವ್ರು ಏನು ಹೇಳಿದ್ದಾರೆ ಅದನ್ನು ನಾವು ಹಾಗೇ ಇನ್ವರ್ಟೆಡ್ ಕೋಮಾದಲ್ಲಿ ಹಾಕೋದು. ಓಕೆ, ಬಟ್ ಈಗ ಇಲ್ಲಿ ನೋಡಿ, ಸಿಂಪಲ್ ಪ್ರೆಸೆಂಟ್ ಅದೇ ಸೆಂಟೆನ್ಸ್ ನಾನು ತೋರಿಸಿದೆ ನಿಮಗೆ. ಇದೇನಿದೆ, ಶೀಲಾ ಸೇಸ್ ಎಲ್ಲ ಹಾಗೆ ಇದೆ, ಇನ್ವರ್ಟೆಡ್ ಕೋಮಾದಲ್ಲಿದೆ. ಈಗ ನೋಡಿ ಇದು ಏನಂತ, ಈಗ ನಾವು ಇದನ್ನು ಇಂಡೈರೆಕ್ಟ್ ಸ್ಪೀಚ್ ಅಂತ ಮಾಡಿದಾಗ ನೋಡಿ, ಶೀಲಾ ಹೇಳ್ತಾಳೆ ಅವಳು ಪ್ರತಿದಿನ ಬೆಳಿಗ್ಗೆ ತಿಂಡಿ ತಿಂತಾಳೆ ಅಂತ. ಓಕೆ, ನಾವಿಲ್ಲೇನು ಬಳಸಿದ್ದೀವಿ ಅಂತ ಬಳಸಿದ್ದೀವಿ ಅಲ್ವಾ? ಯಾಕೆ? ನಾವು ಬೇರೆಯವ್ರಿಗೆ ಹೇಳ್ಬೇಕಾರೆ. ಈಗ ಶೀಲಾ ಹೇಮಲತಾ ಹೇಳಿದ್ರು. ಓಕೆ, ಹೇಮಲತಾ ಹಿಂಗೆ ಹೇಳಿದ್ರು ಅಂತ ನಾನು ನಿಮ್ಮ ಹತ್ರ ಹೇಳೋದು. ಹೇಮಲತಾ ಹೇಳಿರೋದು ನಾನು ಗೀತಾಗೆ ಹೇಳ್ತಾ ಇರೋದು. ಹೇಮಲತಾ ಶೀಲಾ ಏನು ಹೇಳಿದ್ರು? ದಿವ್ಯಾಗೆ ನಾನು ಹೇಳ್ತಾ ಇದ್ದೀನಿ. ಶೀಲಾ ಹೇಳ್ತಾಳೆ ಅವಳು ಪ್ರತಿದಿನ ಬೆಳಿಗ್ಗೆ 8 ಗಂಟೆಗೆ ತಿಂಡಿ ತಿಂತಾಳಂತೆ. ನಾವು ಅಂತೆಯಿಂದ ಸೇರಿಸ್ಲೇಬೇಕಲ್ಲಿ. ಸೇರಿಸ್ದೆ ನಾವು ಹೇಳಿದ್ವಿ ಅಂತ ಇಟ್ಕೊಳ್ಳಿ. ಶೀಲಾ ಹೇಳ್ತಾಳೆ ಅವಳು 7 ಗಂಟೆಗೆ ಬೆಳಗ್ಗೆ ಬೇಗ ಎದ್ದೇಳ್ತಾಳೆ. ಅದು ಕಂಪ್ಲೀಟ್ ಆಗಲ್ಲ ಸೆಂಟೆನ್ಸ್ ಅದು. ಅವಳು ಆಕೆ 7 ಗಂಟೆಗೆ ಬೇಗ ಎದ್ದೇಳ್ತಾಳೆ.
ಆಕೆ ಸ್ಕೂಲಿಗೆ ಹೋಗ್ತಾಳೆ. ಇದು ಸ್ಟ್ರೈಟ್ ಸೆಂಟೆನ್ಸ್, ಇದು ಅದು ನಾವೇ ಹೇಳೋದು, ಅವಳು ಹೇಳಿರೋದನ್ನ ಹೇಳೋದಲ್ಲ, ಒಬ್ಬ ವ್ಯಕ್ತಿ ಹೇಳಿರೋದನ್ನ ನಾವು ಹೇಳೋದಲ್ಲ ಸ್ಟ್ರೈಟ್ ಸೆಂಟೆನ್ಸನ್ನು. ಇನ್ನು ಒಬ್ಬ ವ್ಯಕ್ತಿ ಹೇಳಿರೋದನ್ನ ಹೇಳಬೇಕಾದ್ರೆ ನಾವೇನು ಅಂತೆ ಅಂತ ಬಳಸ್ತೀವಿ ಅಲ್ವಾ? ಅಂತೆ ಅಥವಾ ಈ ಅಂತೆನ ಇದು ತಿಂತಾಳೆ ಅಂತೆ ಅಲ್ಲ. ಶೀಲಾ ಹೇಳ್ತಾಳೆ ಅವಳು ಪ್ರತಿದಿನ ಬೆಳಗ್ಗೆ ತಿಂಡಿ ತಿಂತಾಳಂತೆ, ತಿಂಡಿ ತಿಂತಾಳೆ ಅಂತ ಅವಳು ಹೇಳ್ತಾಳೆ, ಅಥವಾ ಅಂತೆ ಯಾವುದಾದ್ರು ಯೂಸ್ ಮಾಡ್ಕೊಳ್ಳಿ. ಓಕೆ, ಅದಕ್ಕೆ ನಾವೇನು ಹೇಳಬೇಕು ಇಂಗ್ಲೀಷಲ್ಲಿ, ಈ ಅಂತೆ ಅಂತೆಲ್ಲ ಇದೆಯಲ್ವಾ, ಅಂತೆ ಇದನ್ನು ನಾವು ಬೇರೆ ಥರ ಇಂಗ್ಲೀಷಲ್ಲಿ ಹೇಳಬೇಕು. ಶೀಲಾ ಸೆಸ್, ಅದು ಹಾಗೇ ಇರುತ್ತೆ. ದ್ಯಾಟ್ ಅವಳು, ಶಿ ಹೇಳ್ತಾಳೆ, ಸೆಸ್ ದ್ಯಾಟ್. ಶಿ ಅವಳು ಪ್ರತಿದಿನ ಬೆಳಿಗ್ಗೆ, ಎವ್ರಿ ಮಾರ್ನಿಂಗ್, ಈಟ್ಸ್ ಬ್ರೇಕ್ಫಾಸ್ಟ್. ಈಟ್ಸ್ ಯಾಕೆ? ತಾಳೆ, ಅಲ್ಲಿ ಎಸ್ ಇದೆ. ಓಕೆ, ಸೊ ಶೀಲಾ ಸೇಸ್ ದ್ಯಾಟ್ ಶಿ ಈಟ್ಸ್ ಬ್ರೇಕ್ಫಾಸ್ಟ್ ಎವ್ರಿ ಮಾರ್ನಿಂಗ್. ಶೀಲಾ ಸೇಸ್ ದ್ಯಾಟ್, ಶೀಲಾ ಸೇಸ್ ದ್ಯಾಟ್ ಶಿ ಈಟ್ಸ್ ಬ್ರೇಕ್ಫಾಸ್ಟ್ ಎವ್ರಿ ಮಾರ್ನಿಂಗ್. ಶೀಲಾ ಹೇಳ್ತಾಳೆ ಅವಳು ಕೆಲಸಕ್ಕೆ ನಡ್ಕೊಂಡು ಹೋಗ್ತಾಳಂತ. ನೀವು ಅಂತ ಅವಳು ಕೆಲಸಕ್ಕೆ ನಡ್ಕೊಂಡು ಹೋಗ್ತಾಳಂತ ಅವಳು ಶೀಲಾ ಹೇಳ್ತಾಳೆ ಅಂತ ನಾವು ಯೂಸ್ ಮಾಡ್ಬೋದು. ಅಥವಾ ನೀವು ಅಂತೆ, ಅವಳು ಕೆಲಸಕ್ಕೆ ನಡ್ಕೊಂಡು, ಶೀಲಾ ಹೇಳ್ತಾಳೆ ಅವಳು ಕೆಲಸಕ್ಕೆ ನಡ್ಕೊಂಡು ಹೋಗ್ತಾಳಂತೆ. ಶೀಲಾ ಹೇಳ್ತಾಳೆ ಅವಳು ಕೆಲಸಕ್ಕೆ ನಡ್ಕೊಂಡು ಹೋಗ್ತಾಳಂತ. ಈಗ ಅಂತ ಅಂತೆ ಎರಡನ್ನೂ ನಾವು ಯೂಸ್ ಮಾಡ್ತೀವಲ್ವಾ. ಹಾಗೆ ಇಂಗ್ಲೀಷಲ್ಲಿ ಶೀಲಾ ಸೇಸ್ ದ್ಯಾಟ್ ಶಿ ಅವಳು ವಾಕ್ಸ್ ನಡ್ಕೊಂಡು ಹೋಗು ಟು ವರ್ಕ್. ವರ್ಕ್ ಅಂದರೆ ಕೆಲಸ. ಶೀಲಾ ಸೇಸ್ ದ್ಯಾಟ್, ಶೀಲಾ ಸೆಸ್ ದ್ಯಾಟ್. ಓಕೆ, ಸೊ ಅದನ್ನು ನಾವು ಯೂಸ್ ಮಾಡಲೇಬೇಕು. ಶೀಲಾ ಸೆಸ್ ದ್ಯಾಟ್ ಅಥವಾ ದ್ಯಾಟನ್ನು ತೆಗಿಬೋದು. ಶೀಲಾ ಸೆಸ್ ಶಿ ವಾಕ್ ಟು ವರ್ಕ್. ಶೀಲಾ ಸೆಸ್ ಶಿ ಈಟ್ಸ್ ಬ್ರೇಕ್ಫಾಸ್ಟ್ ಎವ್ರಿ ಮಾರ್ನಿಂಗ್. ಈಟ್ಸ್ ಇಲ್ಲಿ ನೀವು ಸಿಂಪಲ್ ಪ್ರೆಸೆಂಟಲ್ಲಿ ಈಟ್ಸ್ ಹಾಕಲೇಬೇಕು. ಶೀಲಾ ಹೇಳೋದನ್ನು ಡೈಲಾಗನ್ನು ಡೈರೆಕ್ಟಾಗಿ ನೀವು ಶೀಲಾ ಹೇಳೋ ಡೈಲಾಗ್ನ ಡೈರೆಕ್ಟಾಗಿ ಹೇಳೋದಾದರೆ ನೀವಲ್ಲಿ ವಾಕ್, ಈಟ್, ವಾಕ್ ಅದು ಐ ಆದಮೇಲೆ ಶೀಲಾ ಹೇಳೋದು ಡೈರೆಕ್ಟಾಗಿದ್ದರೆ ಅಲ್ಲಿ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ನಾವು ಶೀಲಾ ಸೇಸ್ ದ್ಯಾಟ್, ಶೀಲಾ ಹೇಳ್ತಾಳೆ ಏನನ್ನ ಹೇಳ್ತಾಳೆ ಅಂತ ಹೇಳಿದಾಗ ನಾವೇನು ಹೇಳಬೇಕು? ಅಂತೆ, ಅದನ್ನು ಸೇರಿಸಲೇಬೇಕು. ಅವಳು ಇದು ಮಾಡ್ತಾಳಂತೆ, ಅವಳು ಅದು ಮಾಡ್ತಾಳಂತೆ. ಅಂತೆನೇ ಈ ಅಂತೆ ಅಂತ ಅದೇನೆ ನಾವು ಇಲ್ಲಿ ದ್ಯಾಟ್ ಅಂತ ಯೂಸ್ ಮಾಡೋದು. ಆಮೇಲೆ ಅದರ ಜೊತೆಗೆ ನಾವು ಇದು ಚೇಂಜ್ ಮಾಡ್ತೀವಿ. ಅದು ಅನ್ನೋ ಮೀನಿಂಗ್ ಬರುತ್ತೆ, ಬಟ್ ಅದು ದ್ಯಾಟ್ ಅನ್ನೋದಕ್ಕೆ ತುಂಬ ಮೀನಿಂಗ್ ಇದೆ. ಓಕೆ, ಸೊ ದ್ಯಾಟ್ ಅಂದರೆ ಅದು, ದ್ಯಾಟ್ ಅದು ರಿಲೇಟಿವ್ ಕ್ಲಾಸ್ ಅಂತ ಹೇಳ್ತೀವಿ. ದ್ಯಾಟ್ ಅನ್ನೋದಕ್ಕೆ ತುಂಬ ಮೀನಿಂಗ್ ಬರುತ್ತೆ. ದ್ಯಾಟನ್ನು ನೀವು ಸಪ್ರೇಟಾಗಿ ದ್ಯಾಟ್ ಈಸ್ ಡ್ಯಾಶ್, ದ್ಯಾಟ್ ಈಸ್ ಅ ಬಾಲ್, ಅದೊಂದು ಚೆಂಡು. ಬಟ್ ದ್ಯಾಟನ್ನು ಸೆಂಟೆನ್ಸ್ ಮಧ್ಯದಲ್ಲಿ ಏನಾದರೂ ಬೇರೆ ಥರ ಬಳಸಿದ್ರೆ, ಕೂಡಿಸ್ಲಿಕ್ಕೆ ಬಳಸಿದ್ರೆ ಅದಕ್ಕೆ ನಾವು ರಿಲೇಟಿವ್ ಕ್ಲಾಸ್ ಅಂತ ಹೇಳ್ತೀವಿ. ಅದು ಬೇರೆ ಮೀನಿಂಗೇ ಕೊಡುತ್ತೆ. ಓಕೆ, ಸೊ ರಿಲೇಟಿವ್ ಕ್ಲಾಸ್ ಅಂತ ದ್ಯಾಟ್ ಅಂತ ಸೇರಿಸ್ಲಿಕ್ಕಿದೆ. ಓಕೆ, ಸೊ ಈಗ ಉದಾಹರಣೆಗೆ ನೀನು ಮೊನ್ನೆ ತೊಗೊಂಬಂದಿಯಲ್ಲ ಅಂತ ಹೇಳಬೇಕಾದ್ರೆ ದ ಒನ್ ದ್ಯಾಟ್ ಯು ಬಾಟ್ ಯೆಸ್ಟರ್ಡೇ, ನೀವು ಮೊನ್ನೆ ಖರೀದಿ ಮಾಡಿದ್ದು, ದ ಒನ್ ದ್ಯಾಟ್ ಯು ಬಾಟ್ ಯೆಸ್ಟರ್ಡೇ, ದ ಒನ್ ದ್ಯಾಟ್. ಓಕೆ, ಸೊ ಅದು ದ್ಯಾಟ್ ಅನ್ನೋದು ಬೇರೆ ಬೇರೆ ಮೀನಿಂಗ್ ಬರುತ್ತೆ. ಶೀಲಾ ಸೇಸ್ ದ್ಯಾಟ್ ಏನು ಹೇಳ್ತಾಳೆ? ಶೀಲಾ ಸೇಸ್ ಹೇಳ್ತಾಳೆ. ಇಲ್ಲಿ ಅದು ಅಂತಲೇ. ಓಕೆ, ಸೊ ಈಗ ದ್ಯಾಟ್ ಅನ್ನೋದು ಇಲ್ಲಿ ಅದು ಅಂತಲೇ ಮೀನಿಂಗ್ ಹೆಂಗೆ ಬರುತ್ತೆ ಅಂದರೆ, ಶೀಲಾ ಹೇಳ್ತಾಳೆ ಅಂತ ನೀವು ಹೇಳಿದ್ರೆ, ಶೀಲಾ ಹೇಳ್ತಾಳೆ ಅಂತ ಹೇಳ್ಬಿಟ್ಟು ನಿಲ್ಲಿಸಿ. ಕೇಳ್ತಾಳೆ ಏನದು, ಏನು ಹೇಳ್ತಾಳೆ, ರೈಟ್? ಏನದು ಅಂತ ಕೇಳಲ್ವಾ? ಶೀಲಾ ಹೇಳ್ತಾಳೆ, ಏನದು, ಏನು ಹೇಳ್ತಾಳೆ? ಅದು ಅನ್ನೋದಿದೆಯಲ್ಲ, ಅದು ಏನು ಹೇಳುವ ವಿಷಯ. ಏನದು, ಅದೇನೋ ಹೇಳಿದ್ಲಲ್ಲ ಶೀಲಾ, ಅದು ಏನೋ ಹೇಳಿದ್ಲಲ್ಲ ಶೀಲಾ, ಏನದು? ಅವಳು ಹೇಳಿದ್ಲು ಅವಳು ಬೆಳಿಗ್ಗೆ ತಿಂಡಿ ತಿಂತಾಳಂತೆ. ಅದುನೇ ಇದು. ಶೀಲಾ ಸೇಸ್ ದ್ಯಾಟ್. ಅರ್ಥ ಆಯ್ತಾ? ಇಲ್ಲಿ ಅದೂನೇ, ಅದರಲ್ಲಿ ನಾವು ಸೆಂಟೆನ್ಸಲ್ಲಿ ಅದು ಅಂತ ಬಳಸಲ್ಲ. ಮತ್ತು ಪ್ರಶ್ನೆಯಲ್ಲಿ ಕೇಳ್ತೀವಲ್ಲ ಏನದು, ನಾನೇನೋ ಹೇಳಬೇಕು ಅಂತಿದ್ದೀನಿ, ಏನದು ಹೇಳಿ. ಅದು ಯಾವುದು? ಹೇಳುವ ವಿಷಯ. ಅದಕ್ಕೆ ನಾವು ಅದು ಅನ್ನೋದು ವಿಷಯ ಅಲ್ಲಿ ಇಟ್ಟಾಗುತ್ತೆ, ಇಟ್ ದ್ಯಾಟ್. ಓಕೆ, ಸೊ ದ್ಯಾಟ್ ಇಸ್ ದ ಮೀನಿಂಗ್. ಅವಳು ಶೀಲಾ ಹೇಳ್ತಾಳೆ ಅವಳು ಫ್ರೀ ಟೈಮ್ನಲ್ಲಿ ಪುಸ್ತಕ ಓದ್ತಾಳೆ ಅಂತ, ಅಗೈನ್ ಅಂತ. ಏನೋ ಕ್ರಿಕೆಟ್ ಆಡಲು ಇಷ್ಟಪಡ್ತೀನಿ ಅಂತ, ಪ್ರತಿದಿನ ಕಾಫಿ ಕುಡಿತಾಳೆ ಅಂತ, ಪ್ರತಿದಿನ ಮಾರ್ಕೆಟಿಗೆ ಹೋಗ್ತಾಳೆ ಅಂತ. ಈ ಎಲ್ಲ ಅಂತಕ್ಕೂ ನಾವು ಏನು ಹಾಕ್ತೀವಿ? ಸೆಸ್ ದ್ಯಾಟ್. ಓಕೆ, ಸೆಸ್ ದ್ಯಾಟ್. ಲೈಕ್ ಶೀಲಾ ಸೇಸ್ ದ್ಯಾಟ್. ಓಕೆ, ಇಲ್ಲಿ ನೋಡಿ, ಶೀಲಾ ಸೇಸ್ ದ್ಯಾಟ್ ಶಿ ಈಟ್ಸ್ ಬ್ರೇಕ್ಫಾಸ್ಟ್ ಎವ್ರಿ ಡೇ.
Sheila says that she eats breakfast every day. Sheila says that she walks to work every day. Sheila says that she reads, she likes, she drinks, she goes, she watches, she cooks, she listens, she studies. ಇದು ಯಾಕೆ ಹೇಳಿ ನಾವು ಇಲ್ಲಿ ಶಿ ಅಂತ ಯೂಸ್ ಮಾಡಿ, ಓಕೆ ನಾನೇ ಹೇಳಿದ್ನಾ, ಇಲ್ಲಿ ಯಾಕೆ ನಾವು ಎಸ್ ಹಾಕಿದ್ದೀವಿ? ಇಲ್ಲಿ ಎಸ್ ಹಾಕಿದೀವಲ್ಲ, ಯಾಕೆ? ಇಲ್ಲಿ ಎಸ್ ಇಲ್ಲ, ಈಟ್ ಅಲ್ಲಿ ಬರೀ ಈಟ್ ಇದೆ, ವಾಕ್ ಅಲ್ಲಿ ವಾಕ್ ಇದೆ, ರೀಡ್, ಬಟ್ ಇಲ್ಲಿ ಯಾಕೆ ಎಸ್ ಇದೆ? ಹಾ, ಸೊ ಇಲ್ಲಿ ಎಸ್, ವೆರಿ ಗುಡ್. ಹಾ ನೋಡಿ, ಇದರಲ್ಲಿ ಕ್ಲಾರಿಟಿ ಇರಬೇಕು ನಿಮಗೆ. ಆಕ್ಚುಲಿ ನಾನು ಅದು ಹೇಳೋ ಅವಶ್ಯಕತೆ ಇಲ್ಲ, ಬಟ್ ನಿಮಗೆ ಗೊತ್ತಿಲ್ಲ. ಈಗ ಹಿ ಶಿ, ಅಲ್ಲಿ ಶಿ ಇರೋದ್ರಿಂದ ನಾವು ಎಸ್ ಹಾಕ್ಲೇಬೇಕು. ಶಿ ಲೈಕ್ಸ್ ಟು ಪ್ಲೇ. ಶಿ ಇದ್ರೂ ಇಲ್ಲಿ ಎಸ್ ಹಾಕೋ ಅವಶ್ಯಕತೆ ಬರಲ್ಲ, ಅದು ಅಡ್ವಾನ್ಸ್ ಲೆವೆಲ್ ಇಂಗ್ಲೀಷಲ್ಲಿ ಬರುತ್ತೆ, ಅದನ್ನು ನಾನು ಹೇಳ್ಕೊಡ್ತೀನಿ. ಓಕೆ, ಸೊ ಶಿ ಲೈಕ್ಸ್, ಅಲ್ಲಿ ಶಿ ಇರೋದ್ರಿಂದ, ಅಥವಾ ಶಿ ಈಟ್ ಯಾವುದೇ ಬಂದರೂ ಅಲ್ಲಿ ಇ ಎಸ್ ಇರಬೇಕು. ನೀವು ಹೇಳೋದಾದ್ರೂ ಹಾಗೆ ಹೇಳಬೇಕು. ಶಿ ಸೆಸ್ ದ್ಯಾಟ್ ಶಿ ಡ್ರಿಂಕ್ಸ್ ಕಾಫಿ ಎವ್ರಿ ಡೇ. ಅವಳು ಹೇಳ್ತಾಳೆ ಅವಳು ಪ್ರತಿದಿನ ಕಾಫಿ ಕುಡಿತಾಳಂತೆ ಅಂತೆ, ಅಥವಾ ಅವಳು ಹೇಳ್ತಾಳೆ ಅವಳು ಪ್ರತಿದಿನ ಕಾಫಿ ಕುಡಿತಾಳೆ ಅಂತ. ಓಕೆ, ಶಿ ಸೇಸ್ ದ್ಯಾಟ್ ಶಿ ಗೋಸ್ ಟು ಜಿಮ್ ರೆಗ್ಯುಲರ್ಲಿ. ಅವಳು ಹೇಳ್ತಾಳೆ ಅವಳು ಜಿಮ್ಮಿಗೆ ಹೋಗ್ತಾಳೆ, ರೆಗ್ಯುಲರ್ ಆಗಿ ಜಿಮ್ಮಿಗೆ ಹೋಗ್ತಾಳೆ ಅಂತ ಹೇಳ್ತಾಳೆ ಅಂತ ಹೇಳ್ತಾಳೆ ಅನ್ನೋದು ಲಾಸ್ಟಿಗೆ ಯೂಸ್ ಮಾಡ್ಬೋದು ನಾವು ಕನ್ನಡದಲ್ಲಿ ಅಲ್ವಾ. ಶಿ ಸೇಸ್ ದ್ಯಾಟ್ ಶಿ ವಾಚಸ್ ಮೂವೀಸ್ ಆನ್ ವೀಕೆಂಡ್ಸ್. ಓಕೆ, ಅದಿಲ್ಲ ಇದೆಯಲ್ವಾ. ಅವಳು ಹೇಳ್ತಾಳೆ ಅವಳು ವೀಕೆಂಡಲ್ಲಿ ಮೂವಿ ನೋಡ್ತಾಳೆ ಅಂತ. ಅವಳು ಹೇಳ್ತಾಳೆ, ಶೀಲಾ ಹೇಳ್ತಾಳೆ ಅವಳು ಪ್ರತಿ ರಾತ್ರಿ ಅಡಿಗೆ ಡಿನ್ನರ್ ಕುಕ್ ಮಾಡ್ತಾಳೆ ಅಂತ. ಶಿ ಸೇಸ್ ದ್ಯಾಟ್ ಶಿ ಲಿಸನ್ಸ್ ಟು ಮ್ಯೂಸಿಕ್ ವೈಲ್ ವರ್ಕಿಂಗ್. ಅವಳು ಹೇಳ್ತಾಳೆ ಅವಳು ಏನಿಲ್ಲ, ಇಲ್ಲೇನಿದೆ ಅದೇನೆ. ಶೀಲಾ ಹೇಳ್ತಾಳೆ ಅವಳು ರಾತ್ರಿ ಹೊತ್ತು ಅಡುಗೆ ಮಾಡ್ತಾಳೆ ಅಂತ. ಶೀಲಾ ಹೇಳ್ತಾಳೆ ಇಲ್ಲೇನಿದೆ ಇದೇನೆ. ಓಕೆ, ಅರ್ಥ ಆಯ್ತಲ್ಲ? ಈಗ ಇನ್ನೊಂದು ನೋಡಿ, ಈಗ ನಾವು ದ್ಯಾಟ್ ಅಂತ ಯೂಸ್ ಮಾಡಿದ್ವಲ್ಲ, ದ್ಯಾಟ್. ಓಕೆ, ನೀವು ದ್ಯಾಟ್ ಇಲ್ಲದೆ ಇದ್ರೂ ಮೀನಿಂಗ್ ಅದೇ ಕೊಡುತ್ತೆ. ದ್ಯಾಟು ನೀವು ಹಾಕಲೇಬೇಕು ಅಂತಿಲ್ಲ, ಬಟ್ ಫಸ್ಟ್ ಕಲಿಬೇಕಾದ್ರೆ ದ್ಯಾಟ್ ಯೂಸ್ ಮಾಡಿ ಕಲಿಬೇಕು, ಆಮೇಲೆ ನೀವು ದ್ಯಾಟ್ನ ಬಿಡ್ಬೋದು. ಶಿ ಸೆಸ್ ಶಿ ಈಟ್ಸ್ ಬ್ರೇಕ್ಫಾಸ್ಟ್ ಎವ್ರಿ ಡೇ. ಈಗ ನಾವು ದ್ಯಾಟ್ ಅಂತಲೇ ಹೇಳಬೇಕಂತಿಲ್ಲ. ಅವಳೇನು ಹೇಳಿದ್ಲು? ಶಿ ಸೆಸ್ ದ್ಯಾಟ್ ಅಂತ ಹೇಳೋದ್ರ ಬದಲು ಶಿ ಸೆಸ್ ಶಿ ಈಟ್ಸ್ ಬ್ರೇಕ್ಫಾಸ್ಟ್ ಎವ್ರಿ ಡೇ. ಶಿ ಸೆಸ್ ಶಿ ವಾಕ್ಸ್ ಟು ವರ್ಕ್. ಸೊ ದ್ಯಾಟ್ ಯೂಸ್ ಮಾಡದೇ ಇದ್ರೂ ಪರವಾಗಿಲ್ಲ, ಮಾಡಿದ್ರು ಓಕೆ, ಎರಡೂ ಆಗುತ್ತೆ. ನಾವು ಫಾಸ್ಟಾಗಿ ಹೇಳ್ಬೇಕಾದ್ರೆ ದ್ಯಾಟ್ ಅದು ತೆಗೆದ್ರೂ ಇದ್ರೂ ಮೀನಿಂಗ್ ಒಂದೇ. ಓಕೆ, ನೀವು ಸೆಂಟೆನ್ಸನ್ನು ಯೋಚನೆ ಮಾಡಿ ಹೇಳಬೇಕಂದ್ರೆ ಶಿ ಸೆಸ್ ದ್ಯಾಟ್ ಅಂತ ಹೇಳ್ಬೋದು. ಅದು ಸೆಂಟೆನ್ಸ್ ನೆನಪಿಗೆ ಬರಲಿಲ್ಲ ಅಂತ. ಶಿ ಸೆಸ್ ಯಾವುದು ಇಲ್ಲ, ಅದೇ ನಾನು ಹೇಳ್ತಾ ಇರೋದು, ಮಾಡೋ ಅವಶ್ಯಕತೆ ಇಲ್ಲ ಅಂತ. ಶಿ ಸೆಸ್ ಶಿ ಈಟ್ಸ್ ಬ್ರೇಕ್ಫಾಸ್ಟ್ ಎವ್ರಿ ಮಾರ್ನಿಂಗ್. ನೀವು ಸೆಸ್ ಅಂತ ಹೇಳಿದ ಮೇಲೆ ಅವಳು ಹೇಳ್ತಾಳೆ. ಓಕೆ, ಸೊ ಇಲ್ಲಿ ದ್ಯಾಟ್ ಅನ್ನು ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಮಾಡಿದ್ರು ಒಳ್ಳೇದು, ಮಾಡದೇ ಇದ್ರೆ ಓಕೆ, ಮಾಡದೇ ಇದ್ರು ಏನು ತುಂಬ ಡಿಫ್ರೆನ್ಸ್ ಏನಾಗಲ್ಲ. ಶಿ ಸೆಸ್, ನೀವು ಸೆಸ್ ಹೇಳಿದಿರಲ್ವಾ, ಅವಳು ಹೇಳ್ತಾಳೆ ಅವಳು ಬೆಳಗ್ಗೆ ತಿಂಡಿ ಮಾಡ್ತಾಳೆ, ಅವಳು ಹೇಳ್ತಾಳೆ. ಸೊ ಆ ಥರ ಕನ್ನಡದಲ್ಲಿ ಅದು ಅಂತೆ ಹಾಕಲೇಬೇಕಾಗುತ್ತೆ, ಇಂಗ್ಲೀಷಲ್ಲಿ ಹಾಕ್ತಿದ್ರು ಪರವಾಗಿಲ್ಲ. ಓಕೆ, ನೆಕ್ಸ್ಟ್ ನೋಡಿ, ಈಗ ಈಗ ನಾವು ಸಬ್ಜೆಕ್ಟ್ ಚೇಂಜ್ ಮಾಡಿ ಶೀನ ನಾವು ಹೀ ಮಾಡ್ಕೊಂಡಿದ್ವಿ. ಅರುಣ್ ಅನ್ನೋ ವ್ಯಕ್ತಿ ಹೇಳೋದಾದ್ರೆ ಏನು ಹೇಳ್ತಾನೆ ಅವನು? ಅರುಣ್ ಸೇಸ್ ದ್ಯಾಟ್. ಅರುಣ್ ಅನ್ನೋನು ಹಿ ಈಸ್ ಎ ಮೇಲ್, ಪುಲ್ಲಿಂಗ. ಸೊ ಅರುಣ್ ಸೇಸ್ ದ್ಯಾಟ್ ಹಿ ಈಟ್ಸ್. ಅರುಣ್ ಸೇಸ್ ದ್ಯಾಟ್ ಹಿ ವಾಕ್ಸ್. ಅರುಣ್ ಸೇಸ್ ದ್ಯಾಟ್ ಹಿ ರೀಡ್ಸ್. ಅರುಣ್ ಸೇಸ್ ದ್ಯಾಟ್ ಹಿ ಲೈಕ್ಸ್. ಅದೇ ನೀವು ಇಬ್ಬರು 3 ಜನ ಇತ್ತು, ಈಗ ದ್ಯಾಟ್ ಇದರಲ್ಲೂ ದ್ಯಾಟ್ ತೆಗಿಬೋದು. ಇಲ್ಲ ದ್ಯಾಟ್ ತೆಗೆದ್ಬಿಟ್ಟು ಅರುಣ್ ಸೇಸ್ ಹಿ ಈಟ್ಸ್, ಅರುಣ್ ಸೇಸ್ ಹಿ ವಾಕ್ಸ್, ಅರುಣ್ ಸೇಸ್ ಹಿ ರೀಡ್ಸ್. ಓಕೆ, ನಾವು ಇಬ್ಬರು ಇದ್ದಾರೆ ಅಂತ ಇಟ್ಕೊಳ್ಳಿ. ಓಕೆ, ಈಗ ಇಬ್ಬರು ಇದ್ದಾರೆ, ಯಾರ್ಯಾರು? ಅರುಣ್ ಮತ್ತು ಕಿರಣ್. ಅರುಣ್ ಆ್ಯಂಡ್ ಕಿರಣ್. ಅರುಣ್ ಆ್ಯಂಡ್ ಕಿರಣ್ ಇಲ್ಲೇನು ಬರಬೇಕು? ಎಸ್ ಬರೋದಿಲ್ಲ. ಸಿ ಅರುಣ್ ಆ್ಯಂಡ್ ಕಿರಣ್ ಯಾಕೆ? ಬಿಕಾಸ್ ಅರುಣ್ ಆ್ಯಂಡ್ ಕಿರಣ್ ಅವರು ಪ್ಲೂರಲ್ ನಾವು ದೇ ಅನ್ನೋದನ್ನು ಅವರು ಅಂತ ಹೇಳ್ತೀವಿ. ಅರುಣ್ ಮತ್ತು ಕಿರಣ್ ಸೇ ದ್ಯಾಟ್, ಅವ್ರೇನು ಹೇಳ್ತಾರೆ? ದ್ಯಾಟ್ ದೇ ಈಟ್, ದೇ ವಾಕ್, ದೇ ರೀಡ್, ದೇ ಲೈಕ್, ದೇ ಡ್ರಿಂಕ್, ದೇ ಗೋ. ಬಿಕಾಸ್ ಅದು ಪ್ಲೂರಲ್. ಇಲ್ಲಿ ದೇ ಯೂಸ್ ಮಾಡಿದ್ವಿ, ಅದಕ್ಕೋಸ್ಕರ ನಾವು ಡ್ರಿಂಕ್ ಹಾಕ್ತೀವಿ. ದೇ ಯೂಸ್ ಮಾಡಿದ್ವಿ, ಅದಕ್ಕೋಸ್ಕರ ನಾವು ಗೋ ಹಾಕ್ತೀವಿ. ಓಕೆ, ಇದೇನು ಡೌಟ್ ಇಲ್ಲ ತಾನೆ? ಯಾಕೆಂದರೆ ಅಲ್ಲಿ ಇಬ್ಬರು ಇದ್ದಾರೆ, ಅದಕ್ಕೆ ನಾವು ದೇ ಯೂಸ್ ಮಾಡಿದಾಗ ಸಿಂಪಲ್ ಪ್ರೆಸೆಂಟಲ್ಲಿ ನಾವು ಇ ಎಸ್ ಹಾಕೋದಿಲ್ಲ. ದಟ್ಸ್ ವೆರಿ ಕ್ಲಿಯರ್. ಓಕೆ, ರೈಟ್. ನೆಕ್ಸ್ಟ್, ಈಗ ಇದನ್ನು ನೋಡಿ. ಹಾಂ, ಇಲ್ಲಿ ನಾನೇನು ಹೇಳಿದೆ ನಿಮಗೆ? ಐ ಈಟ್ ಇದಾಯ್ತಾ? ಸಿಂಪಲ್ ಪ್ರೆಸೆಂಟಲ್ಲಿ ಡೈರೆಕ್ಟ್ ಸ್ಪೀಚ್. ಓಕೆ, ಇದಕ್ಕೆ ನಾವು ಇಂಡೈರೆಕ್ಟ್ ಸ್ಪೀಚ್ ಅಂತ ಹೇಳ್ತೀವಿ. ಯಾವುದು? ಕೆಳಗಡೆ ದ್ಯಾಟ್ ಯೂಸ್ ಮಾಡಿದ್ರೆ ಇಂಡೈರೆಕ್ಟ್ ಸ್ಪೀಚ್. ಇಲ್ಲಿ ನೋಡಿ, ಶೀಲಾ ಹೇಳಿದಳು, ಶೀಲಾ ಹೇಳಿದ್ಲು.
ಶೀಲಾ ಹೇಳಿದ್ಲು ಏನಂತ, ನಾನು ಪ್ರತಿದಿನ ಬೆಳಗ್ಗೆ ತಿಂಡಿ ತಿಂತೀನಿ. ಇಲ್ಲಿ ಶೀಲಾ ಹೇಳ್ತಾಳೆ, ಇಲ್ಲೇನು ಶೀಲಾ ಹೇಳ್ತಾಳೆ, ರೈಟ್. ಶೀಲಾ ಹೇಳ್ತಾಳೆ. ಹೇಳ್ತಾಳೆ ಏನಂದ್ರೂ ಸಿಂಪಲ್ ಪ್ರೆಸೆಂಟ್. ಸಾಮಾನ್ಯವಾಗಿ ಶೀಲಾ ಯಾವಾಗಲೂ ಹೇಳ್ತಾಳೆ ಈ ಥರ ಅಂತ, ಯಾವಾಗಲೂ ಹೇಳ್ತಾಳೆ ಶೀಲಾ, ಅಥವಾ ಶೀಲಾ ಹೇಳ್ತಾಳೆ ಹಿಂಗೆ ಅಂತ. ಶೀಲಾ ಹೇಳಿದ್ಲು, ಶೀಲಾ ಹೇಳಿದ್ಲು. ಈಗ ನಾವು ಆಗೋಗಿದ್ದು, ಅವಳು ಸ್ವಲ್ಪ ಹೊತ್ತು ಮುಂಚೆ ಹೇಳಿದ್ಲು ಏನಂತ, ಶೀಲಾ ಹೇಳಿದ್ಲು ನಾನು ಪ್ರತಿದಿನ ಬೆಳಗ್ಗೆ ತಿಂಡಿ ತಿಂತೀನಿ ಅಂತ. ನೀವು ಸ್ವಲ್ಪ ಹೊತ್ತು ಮುಂಚೆ ಶೀಲಾ ಹೇಳಿರೋದನ್ನ ಇನ್ನೊಬ್ಬರಿಗೆ ಹೇಳಬೇಕಾದ್ರೆ ನೀವು ಹೆಂಗೆ ಹೇಳಬೇಕು? ಶೀಲಾ ಸೆಡ್. ಶೀಲಾ ಹೇಳಿದ್ಲು. ಏನಂತ ಹೇಳಿದ್ಲು? ಶೀ ಸೆಡ್. ಮತ್ತೆ ಇನ್ವರ್ಟೆಡ್ ಅವಳು ಹೇಳಿದ್ದ ಡೈಲಾಗನ್ನೇ ನಾವು ಹಾಕೋದಾದ್ರೆ ಶೀ ಸೆಡ್ ಐ ಈಟ್ ಬ್ರೇಕ್ಫಾಸ್ಟ್ ಎವ್ರಿ ಮಾರ್ನಿಂಗ್. ಅವಳು ಇದನ್ನು ಹೇಳಿದ್ಲು ಅಂತ ನಾವು ಹೇಳ್ತೀವಿ. ಓಕೆ, ಅಲ್ಲೂ ನಾವು ಅಂತ ಸೇರಿಸಬೇಕು ಕನ್ನಡದಲ್ಲಿ. ಅದು ನಾವು ಇನ್ವರ್ಟೆಡ್ ಕೋಮಾ ತೆಗೆದಾಗ. ಇಲ್ಲಿ ನೋಡಿ, ಶೀಲಾ ಹೇಳಿದ್ಲು ಏನಂತ, ನಾನು ಕೆಲಸಕ್ಕೆ ನಡ್ಕೊಂಡು ಹೋಗ್ತೀನಿ. ಶೀಲಾ ಸೆಡ್ ಇನ್ವರ್ಟೆಡ್ ಕೋಮಾ ಐ ವಾಕ್ ಟು ವರ್ಕ್. ಓಕೆ, ಅದೇ ಥರ ಶೀಲಾ ಹೇಳಿದ್ಲು ನಾನು ಫ್ರೀ ಟೈಮ್ನಲ್ಲಿ ಪುಸ್ತಕ ಓದ್ತೀನಿ. ಶೀಲಾ ಹೇಳಿದ್ಲು ನಾನು ಕ್ರಿಕೆಟ್ ಆಡಲಿ ಇಷ್ಟಪಡ್ತೀನಿ. ಸೇಮ್ ಸೆಂಟೆನ್ಸ್ ತೊಗೊಂಡಿದ್ದೀನಿ. ಓಕೆ, ಈಗ ನೋಡಿ ಅದನ್ನು ನಾವು ಅಗೇನ್ ಫಸ್ಟ್ ಏನಿದೆ, ಸಿಂಪಲ್ ಪ್ರೆಸೆಂಟ್ ಇಂಡೈರೆಕ್ಟ್. ಇಂಡೈರೆಕ್ಟ್ ಅಂದ್ರೆ ಏನು? ಬೇರೆಯವ್ರು ಹೇಳೋದು ಇನ್ನೊಬ್ಬರಿಗೆ ಹೇಳೋದು, ಇಂಡೈರೆಕ್ಟಾಗಿ ಹೇಳೋದು. ಅದನ್ನು ನಾನು ಏನು ಹೇಳಿದೆ ನಿಮಗೆ, ಶೀಲಾ ಸೇಸ್ ದ್ಯಾಟ್ ಶಿ ಈಟ್ಸ್ ಯೂಸ್ ಮಾಡಬೇಕು ಅಂತ. ಇದನ್ನು ಯಾವಾಗ ಹೇಳ್ತೀವಿ ಅಂತ ಹೇಳಿದ್ರೆ ಅಟ್ ದ ಸೇಮ್ ಟೈಮ್. ಅಟ್ ದ ಸೇಮ್ ಟೈಮ್ ಅಂದರೆ ಶೀಲಾ ನನಗೆ ಈಗ ಹೇಳಿದ್ಲು, ಶೀಲಾ ನನಗೆ ಈಗ ಹೇಳ್ತಾಳೆ. ಈಗಲೇ ನಾನು ಇನ್ನೊಬ್ರಿಗೆ ಹೇಳೋದಾದರೆ ನಾನು ಸೇಸ್ ಅಂತ ಯೂಸ್ ಮಾಡಬೇಕು. ಶೀಲಾ ಸೇಸ್ ದ್ಯಾಟ್. ಈಗ ಶೀಲಾ ಏನೋ ಹೇಳ್ತಾಳೆ. ಈಗ ಶೀಲಾ, ನಾನು ಮತ್ತೆ ಯಾರು ಎಕ್ಸಾಂಪಲ್ ತೊಗೊಂಡೆ ಆವಾಗ, ದಿವ್ಯಾ, ಗೀತಾ ಆರ್ ಸೌಮ್ಯ. ಓಕೆ, ಶೀಲಾ, ಸೌಮ್ಯ, ನಾನು ಮಾತಾಡ್ತಾ ಇದ್ದೀವಿ. ಶೀಲಾ ಮಾತಾಡ್ತಾ ಇರೋದು ಸೌಮ್ಯ ಕೇಳಿಸ್ತಾ ಇಲ್ಲ. ಬಟ್ ಶೀಲಾ ಏನು ಹೇಳ್ತಿದ್ದಾಳೆ ಅಂತ ನನ್ನ ಹತ್ರ ಸೌಮ್ಯ ಕೇಳ್ತಿದ್ದಾರೆ. ಸೌಮ್ಯನಿಗೆ ನಾನು ಹೇಳ್ತಾ ಇದ್ದೀನಿ ಶೀಲಾ ಹೇಳ್ತಾಳೆ ಅಥವಾ ಶೀಲಾ ಹೇಳ್ತಾಳೆ ಈ ಥರ ಹೇಳ್ತಾಳೆ. ಸೊ ಶೀಲಾ ಸೇಸ್ ಅಂತ ಹೇಳ್ತೀನಿ ನಾನು. ಆಗಿಂದಾಗಲೇ ಕಾನ್ವರ್ಸೇಷನ್, ಆಗಿಂದಾಗಲೇ ಮೆಸೇಜು ನಾನು ಬೇರೆಯವರಿಗೆ ತಲುಪಿಸ್ತಾ ಇದ್ದೀನಿ. ಅಟ್ ದ ಸೇಮ್ ಟೈಮ್ ನಾನು ಇಲ್ಲಿ ಇವ್ರ ಹತ್ರ ಕೇಳಿರೋ ವಿಷಯನ ಇನ್ನೊಬ್ಬರಿಗೆ ಆಗಲೇ ಹೇಳ್ತಾ ಇದ್ದೀನಿ. ಸೊ ಅಟ್ ದ ಸೇಮ್ ಟೈಮ್, ಕಾನ್ಕರೆಂಟ್ಲಿ, ಒಟ್ಟಿಗೆ ನಡೆಯೋ ಟೈಮಲ್ಲಿ ಇವ್ರು ಹೇಳಿದ್ದನ್ನು ಆಗಲೇ ಇನ್ನೊಬ್ಬರಿಗೆ ಹೇಳೋದಾದರೆ ನಾವು ಸೇಸ್ ಅಂತಲೇ ಹೇಳಬೇಕು. ಶೀಲಾ ಸೇಸ್ ದ್ಯಾಟ್ ಶಿ ಈಟ್ಸ್ ಬ್ರೇಕ್ಫಾಸ್ಟ್ ಎವ್ರಿ ಡೇ. ಈಗ ಶೀಲಾ ನನಗೆ ಏನು ಹೇಳ್ತಾಳೆ, ಸರ್ ನಾನು ಡೈಲಿ ಬ್ರೇಕ್ಫಾಸ್ಟ್ ಡೈಲಿ ಬೆಳಿಗ್ಗೆ ನಾನು 8 ಗಂಟೆಗೆ ನಾನು ಬ್ರೇಕ್ಫಾಸ್ಟ್ ತಿಂತೀನಿ. ಆವಾಗ ಸೌಮ್ಯ ಕೇಳ್ತಾರೆ, ಅವ್ರು ಏನು ಹೇಳಿದ್ರು? ಈಗ ಶೀಲಾ ಏನು ಹೇಳಿದ್ಲು? ಶೀಲಾ ಹೇಳ್ತಾಳೆ ಈ ಥರ. ಸೊ ಹೇಳಿದ್ರು ಅಲ್ಲ, ಏನು ಹೇಳ್ತಾಳೆ ಶೀಲಾ ಕಾಮನ್ ಆಗಿ. ಓಕೆ, ಸೊ ಪ್ರೆಸೆಂಟ್ ಟೆನ್ಸ್ ಅಂತ ತೊಗೊಂಡಾಗ ಈಗ ಇದೇ ವಿಷಯನ ನಾವು ಶೀಲಾ ನನಗೆ ಈಗ ಹೇಳಿರೋದನ್ನು ನಾನು ಸೌಮ್ಯನಿಗೆ ಬೇರೆ ಟೈಮಲ್ಲಿ ಹೇಳೋದಾದರೆ, ಒಂದು 10 ನಿಮಿಷ ಬಿಟ್ಟು ಹೇಳೋದಾದರೆ ಆಗೋಗಿರುತ್ತೆ. ಅವಾಗ ನಾವೇನು ಹೇಳ್ತೀವಿ? ದ್ಯಾಟ್ ಬಿಕಮ್ಸ್ ಪಾಸ್ಟ್ ಅಲ್ವಾ? ಶೀಲಾ ನನಗೆ ಹೇಳಬೇಕಾದ್ರೆ ಅದು ಪ್ರೆಸೆಂಟಲ್ಲಿ ಇರುತ್ತೆ. ಶೀಲಾ ಹೇಳಿ 5 ನಿಮಿಷ ಆದಮೇಲೆ ಅದು ಪಾಸ್ಟ್ ಆಗುತ್ತೆ. ಅವಾಗ ನಾವೇನು ಹೇಳ್ತೀವಿ? ಅಟ್ ದ ಸೇಮ್ ಟೈಮ್, ಅದೇ ಸಮಯದಲ್ಲಿ ಹೇಳೋದಾದರೆ ನಾವು ಹೀಗೆ ಬಳಸಬೇಕು. ಸೆಸ್ ಈಟ್ಸ್ ವಾಕ್ಸ್ ದಿರೀಟ್ಸ್, ಅದನ್ನೇ ಬಳಸಬೇಕು. ಬಟ್ ಬೇರೆ ಟೈಮಲ್ಲಿ ಯೂಸ್ ಮಾಡೋದಾದರೆ, ಬೇರೆ ಟೈಮ್ ಅಂದರೆ 5 ನಿಮಿಷ 10 ನಿಮಿಷ ಅಥವಾ 1 ನಿಮಿಷನೇ ಆಗಲಿ, ಫಾಸ್ಟ್ ಕಳೆದು ಹೋಯಿತು ಅಂದಾಗ ನಾವೇನು ಯೂಸ್ ಮಾಡ್ತೀವಿ? ಸೆಡ್. ಶೀಲಾ ಸೆಡ್. ಓಕೆ, ಶೀಲಾ ಸೆಡ್ ಯಾವಾಗ? ಅಟ್ ಡಿಫ್ರೆಂಟ್ ಟೈಮ್. ಶೀಲಾ ಸೆಸ್ ಯಾವಾಗ? ಅಟ್ ದ ಸೇಮ್ ಟೈಮ್. ಇದು ಮಾತ್ರ ನೆನಪಲ್ಲಿ ಇಟ್ಕೋಬೇಕು ನೀವು. ಇದು ಸ್ಟ್ಯಾಂಡರ್ಡ್ ಇಂಗ್ಲೀಷಲ್ಲಿ, ಅಡ್ವಾನ್ಸ್ ಇಂಗ್ಲೀಷಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಹೀಗೆ ಯೂಸ್ ಮಾಡೋದು. ಆಫೀಸ್ ಲೆವೆಲಲ್ಲಿ ಯೂಸ್ ಮಾಡಬೇಕಾದ್ರೆ ಅದು ಸ್ವಲ್ಪ ಡಿಫ್ರೆನ್ಸ್ ಬಂದಾಗಲೂ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಓಕೆ, ಸೊ ನೀವು ಶೀಲಾ ಸೆಸ್, ಶೀಲಾ ಹೇಳ್ತಾಳೆ ಅಂತ ಎಲ್ಲಿ ಯೂಸ್ ಮಾಡ್ತೀವಿ? ಅಟ್ ದ ಸೇಮ್ ಟೈಮ್, ಆ ಸಮಯದಲ್ಲಿ ಮಾತ್ರ, ಆಗಿಂದಾಗಲೇ ಹೇಳೋದಾದರೆ. ಇಲ್ಲ ಶೀಲಾ ಹೇಳಿ ಸ್ವಲ್ಪ ಹೊತ್ತು ಆದರೆ ನಾವೇನು ಯೂಸ್ ಮಾಡ್ತೀವಿ? ಅದನ್ನು ಫಾಸ್ಟ್ ಮಾಡ್ತೀವಿ. ಶೀಲಾ ಹೇಳಿದ್ಲು, ಶೀಲಾ ಈ ಥರ ಹೇಳಿದ್ಲು ಏನಂತ? ಶೀಲಾ ಸೆಡ್ ದ್ಯಾಟ್. ಇಲ್ಲಿ ಸೆಡ್ ಅಂತ ಅಲ್ಲದೇ ನಾವು ಶೀಲಾ ಸೆಡ್ ದ್ಯಾಟ್ ಶಿ ಏಟ್, ಇಲ್ಲಿ V2 ಮಾಡ್ತೀವಿ. ಓಕೆ, ಶೀಲಾ ಸೆಡ್ ದ್ಯಾಟ್ ಶಿ ಏಟ್ ಬ್ರೇಕ್ಫಾಸ್ಟ್ ಎವ್ರಿ ಮಾರ್ನಿಂಗ್. ಶೀಲಾ ಹೇಳಿದ್ಲು, ಶೀಲಾ ತಿಂತಾಳೆ ಅಂತ ಹೇಳ್ತಾಳೆ, ಆದರೆ ನಾವು ಅದನ್ನು ಇಂಗ್ಲೀಷಲ್ಲಿ ಅದರದ್ದು ಗ್ರಾಮರ್ ಚೇಂಜ್ ಆಗುತ್ತೆ, ಇಲ್ಲಿ ಪಾಸ್ಟ್ ಮಾಡಬೇಕು. ಓಕೆ, ಶೀಲಾ ಸೆಡ್ ದ್ಯಾಟ್, ಶೀಲಾ ಹೇಳಿದ್ಲು ಏನಂತ? ಅವಳು ತಿಂದಳು ಅಂತ ಆಗಲ್ಲ ಕನ್ನಡದಲ್ಲಿ ನಾವು ತಿಂದಳು ಅಂತ ಹೇಳೋಕ್ಕಾಗಲ್ಲ. ಓಕೆ, ಶೀಲಾ ಸೆಡ್ ದ್ಯಾಟ್ ಶಿ ವಾಕ್ಡ್. ಶೀಲಾ ಸೆಡ್ ದ್ಯಾಟ್ ಶಿ ರೆಡ್ ಬುಕ್ಸ್. ಶೀಲಾ ಸೆಡ್ ದ್ಯಾಟ್ ಶಿ ಲೈಕ್ ಟು ಪ್ಲೇ ಕ್ರಿಕೆಟ್. ಬಟ್ ಇದನ್ನು ಕನ್ನಡದಲ್ಲಿ ಹೇಗೆ ಹೇಳ್ತೀವಿ ನಾವು? ಶೀಲಾ ಹೇಳಿದ್ಲು ಅವಳು ಪ್ರತಿದಿನ ಬೆಳಿಗ್ಗೆ ತಿಂಡಿ ತಿಂತಾಳೆ ಅಂತ. ಅದನ್ನು ನಾವು ಕನ್ನಡದಲ್ಲಿ ಟೆನ್ಸ್ ಚೇಂಜ್ ಮಾಡೋದಿಲ್ಲ, ಇಂಗ್ಲೀಷಲ್ಲಿ ಟೆನ್ಸ್ ಚೇಂಜ್ ಮಾಡಬೇಕು. ಓಕೆ, ಒಂದು ಟೆನ್ಸ್ ಚೇಂಜ್ ಮಾಡಬೇಕಷ್ಟೇ. ಸಿಂಪಲ್ ಪ್ರೆಸೆಂಟ್ ಇದ್ದರೆ ನೀವು ಸಿಂಪಲ್ ಪಾಸ್ಟ್ ಮಾಡಬೇಕು. ದಿಸ್ ಇಸ್ ವೆರಿ ಕಾಮನ್. ಒಂದು ಟೆನ್ಸು ಬ್ಯಾಕ್ ಹೋಗಬೇಕು. ಸಿಂಪಲ್ ಪ್ರೆಸೆಂಟ್ ಇದ್ದರೆ ಸಿಂಪಲ್ ಪಾಸ್ಟಲ್ಲಿ ಹೇಳಬೇಕು. ಸೊ ಈಟ್, ಶೀಲಾ ಈಟ್ ಅಂತ ಹೇಳಿರ್ತಾಳೆ, ನೀವು ಏಟ್ ಅಂತ ಹೇಳಬೇಕು. ಹೇಗೆ? ಶಿ ಸೆಡ್, ಇಲ್ಲಿ ನಾವು ಸೆಡ್ ಅಂತ ಬಳಸಿದ್ದೀವಿ.
ಅದಕ್ಕೋಸ್ಕರ ನೀವು ಸಿಂಪಲ್ ಪ್ರೆಸೆಂಟ್ ಇಂಡೈರೆಕ್ಟ್ ಸ್ಪೀಚ್ ಮತ್ತೆ ಪಾಸ್ಟ್ ಆಗಲ್ವಾ ಅದು? ಸಿಂಪಲ್ ಪಾಸ್ಟ್ ಅಲ್ಲ, ಸಿಂಪಲ್ ಪ್ರೆಸೆಂಟ್ ಇಂಡೈರೆಕ್ಟ್ ಸ್ಪೀಚ್ನ ನೀವು ಸಿಂಪಲ್ ಪ್ರೆಸೆಂಟಲ್ಲೇ ಹೇಳ್ತಾ ಇರೋದು ಒಬ್ಬರಿಗೆ. ಓಕೆ ಸಿಂಪಲ್ ಪ್ರೆಸೆಂಟ್ನ ನೀವು ಹೇಳ್ತಾರೆ ಶಿ ಸೆಡ್ ದ್ಯಾಟ್, ಶಿ ಸೆಡ್ ದ್ಯಾಟ್, ಶಿ ಏಟ್. ಓಕೆ, ಸೊ ಶಿ ಸೇಸ್ ದ್ಯಾಟ್ ಇದ್ರದ್ದು ಇಂಡೈರೆಕ್ಟ್ ಸ್ಪೀಚ್ ಇದು. ಶಿ ಸೇಸ್ ದ್ಯಾಟ್, ಈಗ ಯಾವುದ್ರದ್ದು ಇದು ಹೇಳ್ತಾ ಇರೋದು ನಾನು, ಸಿಂಪಲ್ ಪ್ರೆಸೆಂಟಲ್ಲಿ ಶೀಲಾ ಹೇಳಿರೋದನ್ನ ನಾವು ಇನ್ನೊಬ್ರಿಗೆ ಹೇಳಬೇಕಾದ್ರೆ ಅದು ಸಿಂಪಲ್ ಪಾಸ್ಟಿಗೆ ಕನ್ವರ್ಟ್ ಆಗುತ್ತೆ ಅಂತ ಹೇಳ್ತಾ ಇರೋದು. ಓಕೆ, ಸಿಂಪಲ್ ಪ್ರೆಸೆಂಟಲ್ಲಿ ಶೀಲಾ ಹೇಳಿದ್ಲು ನನಗೆ ಏನಂತ, ಐ ಈಟ್ ಬ್ರೇಕ್ಫಾಸ್ಟ್ ಎವ್ರಿ ಮಾರ್ನಿಂಗ್. ಸಿಂಪಲ್ ಪ್ರೆಸೆಂಟ್ ಅದು ಸೆಂಟೆನ್ಸು ಸಿಂಪಲ್ ಪ್ರೆಸೆಂಟ್ದು ಅದೇ, ಇದು ಸಿಂಪಲ್ ಪ್ರೆಸೆಂಟ್ದು ಸೆಂಟೆನ್ಸು. ನಾವು ಅದನ್ನು ಹೇಳಬೇಕಾದ್ರೆ ಸಿಂಪಲ್ ಪಾಸ್ಟಲ್ಲಿ ಹೇಳಬೇಕು, ಅದನ್ನು ಹೇಳಬೇಕಾದ್ರೆ ಸಿಂಪಲ್ ಪಾಸ್ಟಿಗೆ ಮಾಡಬೇಕು. ಸೆಂಟೆನ್ಸೇ ಸಿಂಪಲ್ ಪಾಸ್ಟಲ್ಲಿದ್ದರೆ, ಸೆಂಟೆನ್ಸೇ ಈಗ ಒಂದು ವೇಳೆ ಈಗ ಅದು ಆಮೇಲೆ ಹೇಳ್ತೀನಿ, ಸೆಂಟೆನ್ಸೇ ಸಿಂಪಲ್ ಪಾಸ್ಟಲ್ಲಿದ್ದರೆ ಅದು ಪಾಸ್ಟ್ ಪರ್ಫೆಕ್ಟಿಗೆ ಹೋಗುತ್ತೆ. ಅದು ಈಗ ಒಂದು ವೇಳೆ ಶೀಲಾ ನನಗೆ ಹೇಳಿದ್ಲು, ಸರ್ ಯೆಸ್ಟರ್ಡೇ ಐ ಏಟ್ ಫ್ರೂಟ್ಸ್, ಇದು ಯಾವ ಟೆನ್ಸಲ್ಲಿದೆ? ಇದು ಸಿಂಪಲ್ ಪಾಸ್ಟಲ್ಲಿದೆ. ಈ ಸಿಂಪಲ್ ಪಾಸ್ಟ್ ಸೆಂಟೆನ್ಸನ್ನು ನಾನು ಇನ್ನೊಬ್ಬರಿಗೆ ಹೇಳಬೇಕಾದ್ರೆ ಶಿ ಸೆಡ್ ದ್ಯಾಟ್ ಶಿ ಹ್ಯಾಡ್ ಈಟನ್ ಫ್ರೂಟ್ಸ್ ಯೆಸ್ಟರ್ಡೇ, ನಿನ್ನೆ ಅದೇ ದಿನ ಹೇಳೋದಾದ್ರೆ ಯೆಸ್ಟರ್ಡೇ ಅಂತ ಹೇಳ್ಬೋದು, ಇಲ್ಲಾಂದರೆ ಡೇ ಬಿಫೋರ್ ಯೆಸ್ಟರ್ಡೇ. ಶಿ ಸೆಡ್ ದ್ಯಾಟ್ ಶಿ ಹ್ಯಾಡ್ ಈಟನ್ ಫ್ರೂಟ್ಸ್ ಡೇ ಬಿಫೋರ್ ಯೆಸ್ಟರ್ಡೇ. ಅಲ್ಲಿ ನಾನು ಹ್ಯಾಡ್ ಈಟನ್ ಸೇರಿಸ್ತೀನಿ. ಓಕೆ, ಸೊ ಅದು ಆಮೇಲೆ ಹೋಗೋಣ. ಈಗ ನಾವು ಸಿಂಪಲ್ ಪ್ರೆಸೆಂಟ್ನ ಪಾಸ್ಟಲ್ಲಿ ಹೇಳಬೇಕು, ಬಟ್ ಸೆಂಟೆನ್ಸ್ ನಾವು ಸಿಂಪಲ್ ಪ್ರೆಸೆಂಟನ್ನೇ ತೊಗೊಂಡಿರೋದು, ಅದಕ್ಕೆ ನಾನು ಸಿಂಪಲ್ ಪ್ರೆಸೆಂಟ್ ಅಂತ ಹಾಕಿರೋದು. ಸೆಂಟೆನ್ಸು ಸಿಂಪಲ್ ಪ್ರೆಸೆಂಟ್ದೇನೆ. ಯಾವುದು? ಈ ಸೆಂಟೆನ್ಸನ್ನೇ ನಾನು ಚೇಂಜ್ ಮಾಡಿ ಹೇಳಿರೋದು. ಓಕೆ, ದಿಸ್ ಇಸ್ ಕರೆಕ್ಟ್. ಇದು ಸೆಂಟೆನ್ಸು, ಡೈರೆಕ್ಟ್ ಸೆಂಟೆನ್ಸ್ ಇದು. ಶಿ ಸೇಸ್ ದ್ಯಾಟ್ ಶಿ ಈಟ್ಸ್ ಬ್ರೇಕ್ಫಾಸ್ಟ್. ಓಕೆ, ಸೊ ಇದನ್ನೇ ನಾನು ಹೇಳಿದ್ನಲ್ಲ, ಅಟ್ ದ ಸೇಮ್ ಟೈಮಲ್ಲಿ ಹೇಳಬೇಕಾದ್ರೆ ಮಾತ್ರ ನೀವು ಸೇಸ್ ಬಳಸಬೇಕು. ಅದೇ ಸಿಂಪಲ್ ಪ್ರೆಸೆಂಟ್ ಸೆಂಟೆನ್ಸನ್ನೇ, ಇದೇ ಸೆಂಟೆನ್ಸ್ ಅವ್ರು ಹೇಳಿರೋ ಸೆಂಟೆನ್ಸ್ ಯಾವುದು ಇತ್ತಾನೆ, ಐ ಈಟ್ ಬ್ರೇಕ್ಫಾಸ್ಟ್. ಇದು ಸಿಂಪಲ್ ಪ್ರೆಸೆಂಟ್. ಇದು ಈ ಸೆಂಟೆನ್ಸನ್ನು ನಾವು ಅದೇ ಟೈಮಲ್ಲಿ ಹೇಳಬೇಕಾದ್ರೆ ಸೆಸ್ ಅಂತ ಹೇಳ್ತೀವಿ. ಸ್ವಲ್ಪ ಹೊತ್ತು ಬಿಟ್ಟು ಹೇಳಬೇಕಾದ್ರೆ ಸೆಡ್ ಅಂತ ಹೇಳಬೇಕು. ಅವ್ರು ಹೇಳಿರೋ ಸೆಂಟೆನ್ಸು ಸಿಂಪಲ್ ಪ್ರೆಸೆಂಟೇ, ಅದನ್ನು ನಾವು ಚೇಂಜ್ ಮಾಡಿ ಹೇಳ್ತೀವಿ. ಆ ಹೇಳಬೇಕಾದ್ರೆ ಟೆನ್ಸಲ್ಲಿ ನೀವು ವರ್ಡ್ಸ್ ಚೇಂಜ್ ಮಾಡಬೇಕು, ಆವಾಗ ಇದು ಸಿಂಪಲ್ ಪಾಸ್ಟಿಗೆ ಕನ್ವರ್ಟ್ ಆಗುತ್ತೆ ಅಂತ ನಾನು ಹೇಳ್ತಾ ಇರೋದು. ಈ ಸೆಂಟೆನ್ಸ್ಗಳೆಲ್ಲ ಸಿಂಪಲ್ ಪಾಸ್ಟ್ ಅಲ್ಲ, ಈ ಸಿಂಪಲ್ ಪಾಸ್ಟಿಗೆ ನಾವು ಕನ್ವರ್ಟ್ ಮಾಡಬೇಕು. ಇಲ್ಲಿ ಏಟ್ ಅಂತ ಯೂಸ್ ಮಾಡ್ತೀವಿ. ಶಿ ಸೆಡ್ ದ್ಯಾಟ್ ಶಿ ಏಟ್, ಶಿ ಸೆಡ್ ದ್ಯಾಟ್ ಶಿ ವಾಕ್ಡ್, ಶಿ ಸೆಡ್ ದ್ಯಾಟ್ ಶಿ ರೆಡ್. ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ನಾವು ಸಿಂಪಲ್ ಪಾಸ್ಟಿಗೆ ಕನ್ವರ್ಟ್ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಓಕೆ, ಅರ್ಥ ಆಗ್ತಿದೆಯಲ್ಲ ಎಲ್ರಿಗೂ? ಸೊ ಯಾರಾದರೂ ಒಬ್ಬರು ಸಿಂಪಲ್ ಪ್ರೆಸೆಂಟಲ್ಲಿ ನಿಮಗೆ ಟೆನ್ಸನ್ನು ಹೇಳಿದ್ರೆ, ಆ ಟೆನ್ಸು ನೀವು ಆಗಿಂದಾಗಲೇ ಬೇರೆಯವ್ರಿಗೆ ಹೇಳೋದಾದರೆ ಟೆನ್ಸ್ ಚೇಂಜ್ ಮಾಡಬಾರ್ದು, ಈ ಥರ ಹೇಳಬೇಕು, ಸೆಸ್ ಯೂಸ್ ಮಾಡಬೇಕು. ನೀವು ನಿಮಗೆ ಹೇಳಿರೋ ವಿಷಯನ ಸ್ವಲ್ಪ ಹೊತ್ತು ಬಿಟ್ಟು ಅಥವಾ ಒಂದು ಎಷ್ಟೋ ವರ್ಷಗಳು ಬಿಟ್ಟು ಹೇಳೋದಾದರೆ ಅದನ್ನು ನಾವು ಈ ಥರ ಹೇಳಬೇಕು, ಸೆಡ್ ಅಂತ ಹೇಳಬೇಕು. ಶಿ ಸೆಡ್ ದ್ಯಾಟ್ ಶಿ ಏಟ್ ಫುಡ್. ಅದು ಎಷ್ಟು ದಿನಗಳು ಬೇಕಾದ್ರೂ ಆಗಿರ್ಬೋದು, ಫ್ಯೂಚರಲ್ಲಿ ಎಷ್ಟೋ ವರ್ಷಗಳಾದ ಮೇಲೂ ನೀವು ಹಿಂಗೆ ಹೇಳಬೇಕು ಅದನ್ನು, ಸೆಂಟೆನ್ಸನ್ನು. ಇಟ್ ಡಸಂಟ್ ಮ್ಯಾಟರ್ ದ ಟೈಮ್, ದ ಅಮೌಂಟ್ ಆಫ್ ಟೈಮ್. ಓಕೆ, ಯಾ ಅರ್ಥ ಆಯ್ತಲ್ಲ? ಇಲ್ಲಿ ನೀವು ದ್ಯಾಟ್ ಇಲ್ಲ ಅಂದ್ರೂ ದ್ಯಾಟ್ ತೆಗೆದುಬಿಟ್ಟು ಹೇಳ್ಬೋದು. ಶಿ ಸೆಡ್ ಶಿ ಏಟ್ ಬ್ರೇಕ್ಫಾಸ್ಟ್. ಓಕೆ, ಸೊ ದ್ಯಾಟ್ ತೆಗೆದ್ರೂ ಹೇಳ್ಬೋದು. ಶಿ ಸೆಡ್ ಶಿ ಏಟ್ ಬ್ರೇಕ್ಫಾಸ್ಟ್. ಶಿ ಸೆಡ್ ಶಿ ವಾಕ್ ಟು ವರ್ಕ್. ವಾಟ್ ಶಿ ಸೆಡ್ ಶಿ ರೆಡ್ ಬುಕ್ಸ್ ಇನ್ ಹರ್ ಫ್ರೀ ಟೈಮ್. ಶಿ ಸೆಡ್ ಶಿ ಲೈಕ್ ಟು ಪ್ಲೇ. ಓಕೆ, ಗಾಟ್ ಇಟ್? ಅದೇ ಥರ. ಓಕೆ, ಸೊ ಇದನ್ನು ನಾವು ಪ್ರೆಸೆಂಟ್ ಕಂಟಿನ್ಯೂಸಲ್ಲಿ ನೋಡಿ. ಪ್ರೆಸೆಂಟ್ ಕಂಟಿನ್ಯೂಸಲ್ಲಿ ತೊಗೊಂಡಾಗ ಶಿ ಸೆಡ್ ಐ ಆಮ್ ಈಟಿಂಗ್ ಬ್ರೇಕ್ಫಾಸ್ಟ್ ನಾವು. ಅವಳು ಹೇಳಿದ್ಲು, ಅವಳು ಈಗ ಬ್ರೇಕ್ಫಾಸ್ಟ್ ತಿಂತಾ ಇದ್ದಾಳೆ. ಶಿ ಸೆಡ್ ಐ ಆಮ್ ವಾಕಿಂಗ್ ಟು ವರ್ಕ್. ಸೊ ದಿಸ್ ಇಸ್ ಪ್ರೆಸೆಂಟ್ ಕಂಟಿನ್ಯೂಸ್. ಪ್ರೆಸೆಂಟ್ ಕಂಟಿನ್ಯೂಸ್ ಏನಾಗುತ್ತೆ? ಇಟ್ಸ್ ವೆರಿ ಸಿಂಪಲ್, ನಿಮಗೆ ಫಾಸ್ಟ್ ಆಗುತ್ತೆ. ಫಾಸ್ಟ್ ಯಾವಾಗ ಆಗುತ್ತೆ? ಟೈಮ್ ಚೇಂಜ್ ಆದಾಗ. ಟೈಮ್ ಚೇಂಜ್ ಆದಾಗ ಶಿ ಸೆಡ್ ದ್ಯಾಟ್ ಶಿ ವಾಸ್ ಈಟಿಂಗ್ ಬ್ರೇಕ್ಫಾಸ್ಟ್. ಶಿ ಸೆಡ್ ದ್ಯಾಟ್ ಶಿ ವಾಸ್ ವಾಕಿಂಗ್. ಇದು ಯಾವಾಗ? ಆಟ್ ಡಿಫ್ರೆಂಟ್ ಟೈಮ್. ಸೇಮ್ ಟೈಮಲ್ಲಿ ಏನಿರುತ್ತೆ? ಸೇಮ್ ಟೈಮಲ್ಲಿ ಶಿ ಸೆಡ್ ದ್ಯಾಟ್ ಶಿ ಈಸ್ ಈಟಿಂಗ್ ಬ್ರೇಕ್ಫಾಸ್ಟ್. ಇದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಓಕೆ, ಆಲ್ ರೈಟ್, ಸಿ ಯು ದ ನೆಕ್ಸ್ಟ್ ಕ್ಲಾಸ್. ಗುಡ್ ನೈಟ್ ಎವ್ರಿವನ್.